चैव नरोत्तमं देवीं सरस्वतीं व्यासं ततो जयमुदीरये द्वैपायनोष्टपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाक्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति पुस्तकं व्यत्यस्तं वैशम्पायन उवाच कदाचित्तु तदा कृष्णो विना सङ्घर्षेणे वै चचार तद्वनं रम्यं कामरूपी वराननः काकपक्षधर श्रीमान् श्यामः पद्मदलेक्षण श्रीवत्सनोरसानियुक्तः शशाङ्क इव लक्ष्मण साङ्गदेनाग्रहे अग्रहस्तेन पंकजोद्भिन्नवर्चसा सुकुमाराभिताम्रेण विक्रांत गामिना पीते पीतिकरे नृणां पद्मकिञ्जल्कसप्रभे सूक्ष्मे वसानो वसने संसन्ध्य इव गोतो यदः वत्स व्यापारयुक्ताभ्यां व्यग्राभ्यां गण्डरज्जुभिः भुजाभ्यां साधुवृत्ताभ्यां पूजिताभ्यां दिवौकसैः ಯಾವಾಗಲೋ ಒಮ್ಮೆ ಕೃಷ್ಣ ಸಂಕರ್ಷಣನಿಲ್ಲದೆ ಇರುವಾಗ ಕಾಡಲ್ಲೆಲ್ಲ ಓಡಾಡಿದ. ಬೇಕಾದ ರೂಪಗಳನ್ನು ತೊಟ್ಟು ಬೇಕಾದ ರೀತಿಯಲ್ಲಿ ಅತ್ಯಂತ ಚಂದದ ಮೋರೆಯವನಾಗಿ ಸುತ್ತುವ ಸಂದರ್ಭ. ತಲೆಯ 2 ಭಾಗಗಳಿಗೆ ಇಳಿಬಿಟ್ಟ ಕೂದಲುಗಳು, ಲಕ್ಷಣದಿಂದ ಕೂಡಿದವನು, ನೀಲ ಬಣ್ಣದಿಂದ ಸೊಬಗಿನ ಕಂಗಳಿಂದ ಎಲ್ಲವನ್ನು ದಿಟ್ಟಿಸ್ತಾ ಇದ್ದವನು, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನ ಹೊಂದಿದವನು. ಹೇಗೆ ಚಂದ್ರನ ಮೇಲ್ಭಾಗದಲ್ಲಿ ಅವನನ್ನೇ ಗುರುತಿಸ್ಲಿಕ್ಕಾಗುವ ಹಾಗೆ ಇದ್ದ ಚಂದದ ಮೊಲದ ಗುರುತು ಇದ್ದವನು, ಅದೇ ರೀತಿ ಇವನು ಕೂಡ ಕಾಣಿಸ್ತಾ ಇದ್ದಾನೆ. ಚಂದದ ತೋಳ್ಬಂದಿಯನ್ನ ಹಾಕೊಂಡಿದ್ದಾನೆ. ಉದ್ದನೆಯ ತೋಳಿನಲ್ಲಿ ಮೆರೀತಾ ಇರುವಂತಹವನು ಅತ್ಯಂತ ನಸೆಯಾದ ಕಮಲದ ರೀತಿಯಲ್ಲಿ ತನ್ನ ಬೆಳಕನ್ನು ಚೆಲ್ತಾ ಇದ್ದಾನೆ. ಮೈಯೆಲ್ಲ ಮೆದುವಾದದ್ದು. ಸಹಜವಾಗಿಯೇ ಪೆಟ್ಟು ಕೊಟ್ಟಾಗ ಹೇಗೆ ನಮ್ಮಲ್ಲಿ ಒಂದು ಕೆಂಪಾದ ದೇಹದಲ್ಲಿ ಭಾವ ಮೂಡುತ್ತೋ, ಅದು ಸಹಜವಾಗಿಯೇ ಆತನ ಅಂಗೈ, ಅಂಗಾಲು ಅಥವಾ ಚಂದದ ಶರೀರದ ಭಾಗ ನೆತ್ತರಿನಿಂದ ಕೂಡಿದೆ ಅಂತ ತಿಳಿಸುವಂತಹದ್ದು. ಅಂತಹ ಅಂಗದಿಂದ ಕೂಡಿದ್ದಾನೆ. ಬೇಕಾದಲ್ಲಿಗೆ ಬೇಕಾದ ರೀತಿಯಲ್ಲಿ ಓಡಾಡುವ ಸಾಮರ್ಥ್ಯ ಇದ್ದವ. ಅದರ ಜೊತೆಗೆ ತಾನು ಉಟ್ಟಂತಹ ಹಳದಿ ಬಣ್ಣದ ಚಂದದ ಬಟ್ಟೆ, ಅದು ಪದ್ಮದ ಮಧ್ಯದ ಕೇಸರದ ತುದಿಯ ಪುಡಿ ಯಾವ ಬಣ್ಣದ ಹಳದಿ ಇರುತ್ತೋ ಆ ರೀತಿಯಾದ ಬಣ್ಣದಿಂದ ಕೂಡಿದ ಬಟ್ಟೆಯನ್ನ, ಅದು ಒಂದು ರೀತಿಯಲ್ಲಿ ಸಾಯಂಕಾಲದ ಹೊತ್ತು ಸೂರ್ಯ ಮುಳುಗುವಾಗ ಯಾವ ಬಣ್ಣದಲ್ಲಿ ಕಾಣುತ್ತೋ ಹಾಗೆ ಬಿಳಿಯಾದ ಮೋಡ ಕಿರಣಗಳಿಂದ ಪ್ರಭೆಯಿಂದ ಒಳಗಾದಾಗ ಯಾವ ರೀತಿ ಕಾಣುತ್ತೋ ಹಾಗೆ ಕಾಣ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಜೊತೆಗೆ ಓಡಾಡುವಾಗ ಕರುಗಳನ್ನು ಕರೆದುಕೊಂಡು ಓಡಾಡ್ತಾ ಇದ್ದವ ಅವುಗಳನ್ನ ಕಟ್ಲಿಕ್ಕೋಸ್ಕರ ಸಣ್ಣದಾದ ಹಗ್ಗಗಳಿಂದ ಜೋಡಿಸ್ತಾ ಇದ್ರೆ ಅವುಗಳನ್ನು ಎಳೆದಾಡುವ, ಅವುಗಳು ಓಡಾಡುವ, ಅವುಗಳನ್ನು ಮೈಪೂಸುವ ರೀತಿಯಲ್ಲಿ ಅವನು ಓಡಾಡ್ತಾ ಇರಬೇಕಾದ್ರೆ ದೇವತೆಗಳು ಅವನ ಈ ಚರ್ಯೆಯನ್ನು ನೋಡಿ ಸಂತೋಷದಿಂದ ಅವರೂ ಕೂಡ ಇದನ್ನ ಆಸ್ವಾದಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಸದೃಶಂ ಪುಂಡರೀಕಸ್ಯ ಗಂಧೇನ ಕಮಲಸ್ಯ ಚ ರಾಜಚಾಸ್ಯ ತದ್ಬಾಲ್ಯೇ ರುಚಿರೌಷ್ಟಪುಟಂ ಮುಖಂ ಶಿಖಾಭಿಸ್ತಸ್ಯ ಮುಕ್ತಾಭಿರಜತ್ ಮುಖಪಂಕಜಂ ವೃತ್ತಂ ಷಟ್ಪದ ಪಂಕ್ತಿಭಿಃ ಯಥಾ ಸ್ಯಾತ್ ಪದ್ಮಮಂಡಲಂ ತಸ್ಯಾರ್ಜುನ ಕದಂಬಾಢ್ಯಾ ನೀಪಕಂದಲ ಮಾಲಿನಿ ರಾಜಮಾಲಾ ಶಿರಸಿ ನಕ್ಷತ್ರಾಣಾಂ ಯಥಾ ದಿವಿ ಸತಥಾ ಮಾಲಯಾ
ಮೇಘಮಾಲಾಂಬುದಶ್ಯಾಮೋ ನಭಸ್ಯ ಇವ ಮೂರ್ತಿಮಾನ್ ಏಕೇನಾಮಲಪತ್ರೇಣ ಕಂಠಸೂತ್ರಾವಲಂಬಿನ ರರಾಜಬರ್ಹಿ ಪತ್ರೇಣ ಮಂದಮಾರುತ ಕಂಪಿನ ಕ್ವಚಿತ್ ಗಾಯನ್ ಕ್ವಚಿತ್ ಕ್ರೀಡನ್ ಭೃಕ್ಚೂರ್ಯಂಶ್ಚ ಕ್ವಚಿತ್ ಕ್ವಚಿತ್ ಪರ್ಣವಾದ್ಯಂ ಶ್ರುತಿಮುಖಂ ಶ್ರುತಿಸುಖಂ ವಾದಯಂಶ್ಚ ಕ್ವಚಿದ್ವನೆ ಗೋಪವೇಣುಂ ಸುಮಧುರಂ ಕಾಮಾತ್ತಮಪಿ ವಾದಯನ್ ಪ್ರಹ್ಲಾದನಾರ್ಥಂ ಚ ಗವಾಂ ಕ್ವಚಿದ್ವನಗತೋ ಯುವ ಗೋಕುಲೆ ಅಂಬುದಶ್ಯಾಮಶ್ಚಚಾರ ದ್ಯುತಿಮಾನ್ ಪ್ರಭು ರೇಮೇ ಚ ತತ್ರ ರಮ್ಯಾಸು ಚಿತ್ರಾಸು ವನರಾಜಿಷು ಮಯೂರ ರವಘುಷ್ಟಾಸು ಮದನೋದ್ದೀಪನೆ ದೀಪಿನೀಷು ಚ ನಾದಿತಾಸು ಸಮಂತತಃ ಶಾದ್ವಲಚ್ಛನ್ನ ಮಾರ್ಗಾಸು ಶಿಲೀಂಧ್ರಾಭರಣಾನಿ ಚ ಆಭರಣಾಸು ಚ ಕಂದಲಾಮಲ ಪತ್ರಾಸು ಸ್ರವಂತೀಷು ನವಂ ಜಲಂ ಕೇಸರಾಣಾಂ ನವೈರ್ಗಂಧೈಃ ಮದನಿಶ್ವಾಸಿತೋಪಮೈಃ ಅಭೀಕ್ಷ್ಣಂ ನಿಶ್ವಸಂತೀಷು ಕಾಮಿನೀಷ್ವಿವ ನಿತ್ಯಶಃ ಸೇವ್ಯಮಾನೋ ನವೈರ್ವಾತೈಃ ಧ್ರುವಸಂಘಾತ ನಿಸೃತೈಃ ತಾಸು ಕೃಷ್ಣೋ ಮಂದಂ ಮುದಂ ಲೇಭೆ ಸೌಮ್ಯಾಸು ವನರಾಜಿಷು ಸಕದಾಚಿದ್ವನೆ ತಾಸ್ಮಿನ್ ಗೋಭಿಃ ಸಹ ಪರಿಭ್ರಮನ್ ದದರ್ಶ ವಿಪುಲೋದಗ್ರಂ ಶಾಖಿನಂ ಶಾಖಿನಾಂ ವರಂ. ಚಂದದ ಬೆಳ್ಳನೆಯ ಕಮಲದ ಪುಂಡರೀಕ ಸಿತಂ ಪುಂಡರೀಕಂ ಅಂದ್ರೆ ಸಿತ ಅಂತ ಅದೇ ಅಂತ ಹೇಳ್ತಾರೆ. ಪರಮಾತ್ಮನ ಕಣ್ಣನ್ನು ಹೇಳುವಾಗ ಪುಂಡರೀಕಾಕ್ಷ ಅಂತ ಹೇಳುದು ನಸೆ ಕೆಂಪು ಅಂತ. ಅದರ ಪರಿಮಳವೂ ಕೂಡ ಅಲ್ವಾ. ಕಪ್ಯಾಸಂ ಪುಂಡರೀಕ ಅಂದ್ರೆ ಕೆಂಪೇ ಆಗ್ಬೇಕು. ಅದು ಬಿಳಿ ಇರಬಹುದು ಬೇಕಾದ್ರೆ ಹೇಳಿ, ಬಿಳಿಯು ಕೆಂಪು. ಅದಕ್ಕೆ ಅವರು ಕೋಕನದಂ ಅಂತ ಕೆಂಪು ರಕ್ತಂ ಕೋಕನದಂ ಜೈವ, ಕೆಂಪು ಬಣ್ಣ ಇದ್ರೆ ಕೋಕನದ ಅಂತ. ಅಂದ್ರೆ ಪರಮಾತ್ಮನಲ್ಲಿ ಎಲ್ಲೇ ವರ್ಣನೆ ಮಾಡಬೇಕಾದ್ರೂ ನಸೆಯಾದ ಕಾಲು, ನಸೆಯಾದ ಕೈ, ನಸೆಯಾದ ಕಣ್ಣು, ನಸೆಯಾದ ಮುಖ, ಯಾವುದನ್ನೇ ಹೇಳುವಾಗ್ಲೂ ಕೆಂಪು ಬಣ್ಣದ ಕಮಲವನ್ನೇ ಹೋಲಿಸಿ ವರ್ಣನೆ ಮಾಡುವುದು. ಲಕ್ಷ್ಮಿಗಂತೂ ಕಮಲ ಅನ್ನೋದು ಒಂದು ಆಸನವೂ ಹೌದು. ಅವಳ ಎಲ್ಲ ವರ್ಣನೆಗೂ ಅದೇ ಬಳಕೆ ಬರುತ್ತೆ. ಕಮಲನಯನೆ, ಕಮಲವದನೆ, ಕಮಲಾಸನೆ ಅಂತ. ಹಾಗಾಗಿ ಪುಂಡರೀಕ ಅಂತ ಅನ್ನೋದು ಕೆಂಪು. ಅದರ ಜೊತೆಗೆ ಪರಿಮಳವೂ ಇದೆ, ಗಂಧೇನ, ಒಳ್ಳೆಯ ಗಂಧದಿಂದ ಕೂಡಿದೆ. ಅವನ ಆ ಬಾಲ್ಯದ ಓಡಾಟ ಎಲ್ಲರಿಗೂ ಕೂಡ ಖುಷಿ ಕೊಡ್ತಾ ಇದೆ. ಅದರ ಜೊತೆಗೆ ಅತ್ಯಂತ ಚಂದ ಕಾಣುವ ಕಾಂತಿಯುಕ್ತವಾದ ತುಟಿಗಳಿಂದ ಮೂಡಿದ ನಗು, ಅದು ಅತ್ಯಂತ ಅದ್ಭುತ. ತಲೆಗೆ ಹಾಕಿಕೊಂಡಂತಹ ಜುಟ್ಟಿನ ಆ ಬದಿಯ ಈ ಬದಿಯ ಆ ಓಡಾಟ ಅವನ ಮುಖಕ್ಕೆ ಇನ್ನಷ್ಟು ಲಕ್ಷಣ ಕಾಣುತ್ತಾ ಇದೆ. ಅದೆಲ್ಲ ಮುತ್ತಿನಿಂದ ಪೋಣಿಸಿದ ರೀತಿಯಲ್ಲಿ ಕಟ್ಟಿದಂತಹ ಸ್ಥಿತಿಯಲ್ಲಿತ್ತು. ಜೊತೆಗೆ ಆ ಇಳಿಬಿದ್ದ ಉದುರು ಕೂದಲುಗಳು, ಮುತ್ತಿದ ಕಮಲವನ್ನ ದುಂಬಿಗಳು ಹೇಗೆ ಸೇವಿಸುತ್ತಾವೋ ಹಾಗೆ ಅವನ ಮುಖಮಂಡಲವನ್ನ ಕೂದಲುಗಳು, ಕುರುಳು ಕೂದಲುಗಳು ಅಪ್ಪಿಕೊಳ್ತಾ ಇದ್ವು. ಅದೇ ರೀತಿಯ ಮರಗಳು, ಆ ಅನೇಕ ಮರಗಳಿಂದ ಕೂಡಿದಂತಹ ಸಾಲಿನಲ್ಲಿ ಈತ ಓಡಾಡುವಾಗ ನಕ್ಷತ್ರಗಳ ನಡುವೆ ಚಂದ್ರ ಹೇಗೆ ಶೋಭಿಸ್ತಾನೋ ಹಾಗೆ ಇವನು ಕೂಡ ತಲೆ ಮೇಲೆ ಹಾಕಿಕೊಂಡ ಮಾಲೆ, ಸುತ್ತ ಇರುವ ಮರಗಳು ಇತ್ಯಾದಿಗಳೆಲ್ಲವೂ ಕೂಡ ಅವನ ಸೌಂದರ್ಯವನ್ನ ಇನ್ನಷ್ಟು, ಅದರ ಚಿಗುರನ್ನ ತೆಗೆದು ಕಟ್ಟಿದ ಮಾಲೆ. ಅದರಿಂದ ಹೂವಿ ಅಂದ್ರೆ ತಲೆ ಚಿಗುರನ್ನೇ, ಅಂದ್ರೆ ಮರದ ಚಿಗುರನ್ನೇ ನೆಡುವುದು, ಅಲಂಕಾರಯುಕ್ತವಾಗಿ ಇಡ್ತಾರೆ. ಅಂತದ್ದೆಲ್ಲ ಕಾಣಿಸ್ತಾ ಇತ್ತು. ಬಹುಶಃ ತಲೆ ಮೇಲೇನೋ ಒಂದು ವನ ಇದ್ದ ಹಾಗಿತ್ತು ಅಂತ. ಸತಯ ಅಂತಹ ಮಾಲೆಯಿಂದ, ಕಂಠಕ್ಕೂ ಕೂಡ ಕಟ್ಟಿಕೊಂಡ ಆ ಮಾಲೆಯಿಂದ ಅವನ ಮೈ ಬಣ್ಣಕ್ಕೆ ಹೊಂದುವಂತೆ ಆ ಚಿಗುರೆಲೆಗಳ ಬಣ್ಣವೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಅದಕ್ಕೆ ಅದು ಖುಷಿ ಕೊಡ್ತಾ ಇತ್ತು. ಹೇಗೆ ನಭಸ್ಯ ಇವ ಮೂರ್ತಿಮಾನ್, ವಸಂತ ಕಾಲದ ಹೇಗೆ ಚಿಗುರಾದ ಮರಗಳೆಲ್ಲ ಕಾಡಿನ ಶೋಭೆಯನ್ನು ಹೆಚ್ಚಿಸುತ್ತೋ, ಇವನು ಮೈ ಮೇಲೆ ಮಾಲೆ, ಕೈಗೆ ಕಟ್ಟಿದ ಮಾಲೆ, ಕೈಗೆ ತುದಿಗೆ ಹಾಕಿ, ಈ ಉಪನಯನದ ಹುಡುಗನಿಗೆ ಎಲ್ಲ ಅಲಂಕಾರ ಮಾಡ್ತಾರಲ್ವಾ, ಹಾಗೇನೆ ಇವನಿಗೂ ಎಲ್ಲಾ ಕಡೆ ವಂಕಿ, ತೋಳ್ಬಂದಿ, ಕೈ ಬಂದಿ ಎಲ್ಲದಕ್ಕೂ ಕೂಡ ತಲೆಗೆ ಸುತ್ತಿದ್ದು ಎಲ್ಲವೂ ಕೂಡ ಇದೇ ಚಿಗುರು ತುದಿ ಇರುವ ಮರದ ಚಿಗುರಿನ ದಳಗಳನ್ನೇ ಜೋಡಿಸಿದ್ದು. ಇವನೇ ವಸಂತ ಕಾಲವೇ ಓಡಾಡ್ತಾ ಇದೆಯೋ ಅನ್ನೋ ಹಾಗೆ ನಭಸ್ಯ ಇವ ಮೂರ್ತಿಮಾನ್, ನಭಸ್ಯವೇ ಓಡಾಡ್ತಾ ಇದೆ ಅಂತ. ಇನ್ನು ಬರ್ಹಿಸ್ಸುಗಳನ್ನ,
ಈ ಬರಿಹಿ ಪತ್ರ ಅಂದ್ರೆ ಕಮಲ, ಇದು ಮಯೂರದ ಶಿಖೆಯನ್ನ ಅದರ ಜೊತೆಗೆ ಇಟ್ಟಿದ್ದಾರೆ. ಅದು ನಿಧಾನಕ್ಕೆ ಗಾಳಿ ಬೀಸುವಾಗ ಅವನ ತಲೆಯ ಮೇಲೂ ಅದು ಹಾರುವಾಗ ಅತ್ಯಂತ ಚಂದ ಕಾಣಿಸ್ತಾ ಇತ್ತು. ಕಂಠಕ್ಕೆ ಹಾಕಿಕೊಂಡಂತಹ ನಿರ್ಮಲವಾದ ಆ ಈ ನವಿಲಿನ ಗರಿಯ ಸಣ್ಣ ಸಣ್ಣ ಜೋಡಿಗಳನ್ನೇ ಇಲ್ಲಿ ಜೋಡಿಸಿದ್ದಾರೆ ಕುತ್ತಿಗೆಗೆ. ಅದು ಕೂಡ ಗಾಳಿಗೆ ಚೆನ್ನಾಗಿ ಅಲ್ಲಾಡ್ತಾ ಇದೆ. ಒಮ್ಮೆ ಹಾಡುತ್ತಾ ಇದ್ದ, ಒಮ್ಮೆ ಕುಣಿತಾ ಇದ್ದ, ಒಮ್ಮೆ ಜೋರಾಗಿ ಓಡಾಡ್ತಾ ಇದ್ದ. ಅವರಿಗೆ ಅಲ್ಲಲ್ಲಿ ಸಿಕ್ಕಿದ ಮರದ ಎಲೆಗಳನ್ನೇ ಬಗ್ಗಿಸಿ ತುಂಡು ಮಾಡಿದ ಆ ಎಲೆಗಳನ್ನೇ ಊದುತ್ತಾ ಶ್ರುತಿ ಸುಖಂ, ಕಿವಿಗೆ ಕೇಳುವಂತೆ ವಾದಯನ್ ಊದುತ್ತಾ ಕಾಡಿನಲ್ಲಿ ಅದೊಂದು ವಿಹಾರದ ಕ್ರಮ. ಕಾಡಲ್ಲಿ ಅಥವಾ ಸ್ವಲ್ಪ ಹಳ್ಳಿಯ ಜಾಗದಲ್ಲಿ ಇದ್ರೆ ಇದು ಅತ್ಯಂತ ಸಹಜವಾದದ್ದು. ಇದು ಯಾವುದೋ ಆರ್ಟಿಫಿಷಿಯಲ್ ಅಲ್ಲ. ನಮ್ಗೆ ಇದು ಆರ್ಟಿಫಿಷಿಯಲ್ ಯಾಕೆಂದ್ರೆ ಹಾಗೆ ಬದುಕಲಿಕ್ಕೆ ಸಾಧ್ಯವಾ ಅಂತ ನಮ್ಗೆ ಅನುಭವಕ್ಕಿಲ್ಲ ಅದರಿಂದಾಗಿ. ಆದ್ರೆ ಸಹಜವಾದ ಬದುಕನ್ನು ನಡೆಸುವವರಿಗೆ ಬೋರ್ ಅನ್ನುವ ಶಬ್ದದ ಪರಿಚಯವೂ ಇರಲ್ಲ. ಅತ್ಯಂತ ಸಹಜವಾದದ್ದು. ಈಗ ನಮಗೆ ಸಣ್ಣ ಪುಟ್ಟ ಹುಳ ಹುಪ್ಪಟ್ಟೆಗಳು ಎಲ್ಲೋ ಮನೆ ಹತ್ರ ಬಂತು ಅಂದ್ರೆ ಅದೇನೋ ಒಂಥರ ನಮ್ಗೆ ಅಪಾಯ ಮಾಡುತ್ತೆ ಅನ್ನುವ ಭಯದಿಂದಲೇ ಬದುಕನ್ನು ಕಳೆಯುವ ಹಾಗಾಗುತ್ತೆ. ಅಲ್ಲಿ ಅವರ ಜೊತೆನೆ ಇರ್ತಾರೆ. ಅದು ತೆಗ್ದು ಈ ಕಡೆ ತೆಗ್ದೇಸ್ದ, ಆ ಕಡೆ ತೆಗ್ದೇಸ್ದ ಅಂತ. ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂತ. ಅದೇ ರೀತಿ ಊದುವ ಕೊಳಲನ್ನು ಕೂಡ ಚೆನ್ನಾಗಿ ವಾದಿಸುತ್ತಾ ನುಡಿಸುತ್ತಾ ಹಸುಗಳ ಸಂತೋಷಕ್ಕಾಗಿ, ಮರಗಳ ಸಂತೋಷಕ್ಕಾಗಿ ಸ್ವಲ್ಪ ಬೆಳೆದ ಸ್ಥಿತಿಯಲ್ಲಿರುವ ಕೃಷ್ಣ ಓಡಾಡ್ತಾ ಇದ್ದ. ಗೋಕುಲದಲ್ಲಿ ಅವನ ಬೆಳವಣಿಗೆ ಮತ್ತೆ ಮತ್ತೆ ಆ ವರ್ಣನೆ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ಇದು ಯಾವತ್ತೋ ಒಂದು ದಿವಸ ಮರ್ತೋಗಿ ಅಲಂಕಾರ ಮರ್ತು ಬೇರೆ ಸಮಯ ಬೇರೆ ರೀತಿಯಿಂದ ಇದ್ದ ಅಂತ ಅಲ್ಲ. ಅವನು ಇದ್ದದ್ದೇ ಹಾಗೆ. ಅಲಂಕಾರ ಮಾಡಿದ್ರೂ ಹಾಗೆ, ಅಲಂಕಾರ ಮಾಡದೇ ಇದ್ರೂ ಹಾಗೆ. ನೀಲಾಂಬುದ ಶ್ಯಾಮ, ಯಾವಾಗ ನೋಡಿದ್ರೆ ಅಂಬುದ ಶ್ಯಾಮ ಅಂತ ಅನ್ನೋದು ಅವನ ಸಹಜ ಗುಣ. ಬೆಳಕಿನಿಂದ ಬೆಳಕನ್ನ ಚೆಲ್ಲುವ ರೀತಿಯ ಚಂದ್ರನಂತೆ ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ಆಶ್ಚರ್ಯ ಹುಟ್ಟಿಸುವಂತಹ ವನರಾಶಿಯ ಮಧ್ಯದಲ್ಲಿ ಇವನೂ ಅದಕ್ಕೆ ಅತ್ಯಂತ ಪೋಷಕ ಅನ್ನುವಂತೆ ಓಡಾಡ್ತಾ ಇದ್ದಾನೆ. ಮಯೂರಗಳ ನಾದ, ಅವುಗಳು ಆ ಮಳೆ ಬರುವ ಹೊತ್ತಿಗೆ ಅಂದ್ರೆ ಸಿದ್ಧತೆ ಆಗ್ತಾ ಇದೆ ಅಂತ ಅಂದಾಗ ತನ್ನ ಜೋಡಿಯನ್ನ ಸೆಳೆದುಕೊಳ್ಳುವುದಕ್ಕೋಸ್ಕರ ಕಾಮನ ಬಾಧೆಗೆ ಒಳಗಾಗಿ ಕೂಗುವ ರೀತಿ, ಇದೆಲ್ಲವೂ ಕೂಡ ಮೋಡ ಗುಡುಗಿದಾಗ ಅವುಗಳಿಂದ ಪ್ರತಿಧ್ವನಿಯಾಗಿ ಪ್ರತಿಕ್ರಿಯೆಯಾಗಿ ಬರ್ತಾ ಇದ್ದದನ್ನ ಎಲ್ಲ ದಿಕ್ಕುಗಳು ಕೂಡ ಪ್ರತಿಧ್ವನಿಯಂತೆ ಮೊಳಗಿಸ್ತಾ ಇದ್ವು. ಅಲ್ಲಲ್ಲಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಪಾಚಿ ಬೆಳೆದಂತಹ ಜಾಗದಲ್ಲಿ, ಜೊತೆಗೆ ಕೊಡೆಯಂತೆ ಸಣ್ಣ ಸಣ್ಣ ಕೊಡೆಯಂತೆ ತುಂಬಿಕೊಂಡ ಅಣಬೆಗಳ ಸಾಲಿನಲ್ಲಿ ಆ ರಸ್ತೆಯನ್ನು ನೋಡುವುದೇ ಚಂದ. ಅದರ ಜೊತೆಗೆ ಅವುಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ, ಏದುಸಿರು ಬಿಡ್ತಾ ಇರುವಂತಹ ಕಾಮಿನಿಯರಂತೆ ಆ ಮರ ಇಡೀ ಅವನು ಓಡಾಡ್ತಾ ಇರ್ಬೇಕಾದ್ರೆ ಅಂತಹ ಸಂತೋಷದಿಂದ ಅವುಗಳು ಪ್ರತಿಕ್ರಿಯೆಯನ್ನು ಅವನಿಗೋಸ್ಕರ ಬಾಗಿ ತಲೆ ಏರಿಸುವುದು, ಆಡಿಸುವುದು, ಇಳಿಸುವುದೆಲ್ಲ ಹಾಗೆ ಕಾಣ್ತಾ ಇತ್ತು. ಹೊಸದಾದ ಗಾಳಿ ಬೀಸುವ ಹೊತ್ತಿಗೆ ಮರಗಳೆಲ್ಲ ತನ್ನಾಗಿ ತಮ್ಮ ಮೈಯನ್ನ ಆಡಿಸುತ್ತಾ ಕೃಷ್ಣ ಅವುಗಳಿಂದ ಮುದವನ್ನ ಪಡೆದ. ಅವುಗಳಿಗೂ ಸಂತೋಷ ಆಗ್ತಿತ್ತು ಕೃಷ್ಣನ ಓಡಾಟದಿಂದ. ನಮ್ಗೆ ಕಾಣುವಾಗ ಹಾಗೆ ಕಾಣುವುದು. ಕೃಷ್ಣ ಅದನ್ನು ಸಂತೋಷ ಪಟ್ಟ ಅಂತ. ವಸ್ತುತಃ ಕೃಷ್ಣ ಸಂತೋಷ ಪಡುದು ಅವನು ಸಹಜ, ಅದು ಪಡುವುದು ಅಂತಲ್ಲ. ಅವನಿಂದ ಅವುಗಳು ಸಂತೋಷ ಪಡ್ತಾ ಇದ್ವು ಅನ್ನೋದು ಹೆಚ್ಚು ಸರಿ. ಯಾವುದೋ ಒಂದು ಸರ್ತಿ ಗೋವುಗಳ ಜೊತೆಗೆ ಓಡಾಡ್ತಾ ಇರ್ಬೇಕಾದ್ರೆ ಎತ್ತರದ ಒಂದು ಮರವನ್ನ ಕಂಡ. ಒಳ್ಳೆಯ ಶಾಖೆಗಳಿಂದ ಗೆಲ್ಲುಗಳಿಂದ ತುಂಬಿಕೊಂಡಂತಹ ಎತ್ತರದ ಮರವೊಂದನ್ನ ಕಂಡ. ಸ್ಥಿತಂ ಧರಣ್ಯಾಂ ಮೇಘಾಭಾಂ ನಿಬಿಡಂ ಪತ್ರ ಸಂಚಯೈ ಗಗನಾರ್ಧೋಚ್ಯುತಾಕಾರಂ ಪರ್ವತಾ ಭೋಗಧಾರಿಣಂ ನೀಲಚಿತ್ರಾಂಗವರ್ಣೈಶ್ಚ ಸೇವಿತಂ ಬಹುಭಿಃ ಖಗೈಃ ಫಲೈಃ ಪ್ರವಾಲೈಃ ಘನೈಃ ಕೇಂದ್ರಚಾಪಘನೋಪಮಂ ಭವನಾಕಾರ ವಿಟಪಂ ಲತಾ ಪುಷ್ಪ ಸುಮುಂಡಿತಂ ವಿಶಾಲ ಮೂಲಾವನತಂ ಪವನಾಂಬೋಧಧಾರಿಣಂ ಆಧಿಪತ್ಯಾಮಿವೇನ್ಯೇಷಾಂ ತಸ್ಯ ದೇಶಸ್ಯ ಶಾಖಿನಾಂ ಕುರುವಾಣಂ ಶುಭಕರ್ಮಾಣಂ ನಿರಾವರ್ಷಂ ಅನಾತಪಂ ನ್ಯಗ್ರೋಧಂ ಪರ್ವತಾಗ್ರಾಭಂ ಭಾಂಡೀರಂ ನಾಮತಃ ದೃಷ್ಟ್ವಾ ತಸ್ಯ ತತ್ರ ಮತಿಂ ಚಕ್ರೆ ನಿವಾಸಾಯ ತತಃ ಪ್ರಭು ತತತ್ರ ವಯಸಾ ತುಲ್ಯೈರ್ವತ್ಸಪಾಲೈಃ ಸಹ ನಘ ರೇಮೇ ವೈ ವಾಸರಂ ಕೃಷ್ಣಃ ಪುರಾ ಸ್ವರ್ಗಗತೋ ಯಥಾ ತಂ ಕ್ರೀಡಮಾನಂ ಗೋಪಾಲಾಃ ಕೃಷ್ಣಂ ಭಾಂಡೀರವಾಸಿನಂ ರಮಯಂತಿ ಸ್ಮ ಬಹವೋ ಮನ್ಯೈಃ ಕ್ರೀಡಾನಕೈಸ್ತದಾ ಅನ್ಯೇ ಸ್ಮ ಪರಿಗಾಯಂತಿ ಗೋಪಾಮೃತಮಾನಸಾಃ ಗೋಪಾಲಾಃ ಕೃಷ್ಣಮೇವಾನ್ಯೇ ಗಾಯಂತಿ ಸ್ಮರತಿ ಪ್ರಿಯಾ ತೇಷಾಂ ಸ ಗಾಯತಾಮೇವ ವಾದಯಾಮಾಸ ವೀರ್ಯವಾನ್
ಪರ್ಣವಾದ್ಯಾಂತರೇ ವೇಣುಂ ತುಂಬೀಂ ವೀಣಾಂ ಚ ತತ್ರಃ ಕದಾಚಿಚ್ಚಾರಯನ್ನೇವ ಗಾಸ್ತ ಗೋವೃಷಭೇಕ್ಷಣಃ ಜಗಾಮ ಗಮನಾ ತೀರಂ ಲತಾಲಂಕೃತ ಪಾದಪಂ ತರಂಗಾಪಾಂಗ ಕುಟಿಲಾಂ ವಾರಿಸ್ಪರ್ಶ ಸುಖಾನಿಲಾಂ ತಾಂಚ ಉತ್ಪಲವತೀಂ ದದರ್ಶ ಯಮುನಾಂ ನದೀಂ. ಎತ್ತರದ ಮೋಡದ ರಾಶಿ ಒಂದೆಡೆ ಬಿದ್ದಾಗ ಹೇಗೆ ಕಾಣುತ್ತೋ ಹಾಗೆ ಎಲೆಗಳಿಂದ ಮುಚ್ಚಲ್ಪಟ್ಟ ಚೂರು ಸೂರ್ಯನ ಕಿರಣಗಳನ್ನ ತನ್ನ ಬುಡಕ್ಕೆ ಬಿಟ್ಟುಕೊಡದ ಎತ್ತರದ ಆಲದ ಮರವೊಂದು ನಿಂತಿತ್ತು. ಎಲ್ಲ ತರದ ಹಕ್ಕಿಗಳಿಗೂ ಇದೇ ವಾಸಸ್ಥಾನ. ಆಕಾಶವನ್ನ ಮುತ್ತಿಕೊಳ್ಳುವ ಸ್ಥಿತಿ. ದೂರದಲ್ಲಿ ನೋಡುವಾಗ ಬೆಟ್ಟವೊಂದು ನಿಂತಿದೆಯೋ ಅನ್ನುವಂತೆ ಕಾಣ್ತಾ ಇತ್ತು. ತುಂಬ ಹಣ್ಣುಗಳಿಂದ ಚಿಗುರೆಲೆಗಳಿಂದ ಕೂಡಿದ ಆ ಘನವಾದ ಮರ ನೋಡ್ಲಿಕ್ಕೆ ಒಂದು ರೀತಿಯಲ್ಲಿ ಬಗೆ ಬಗೆಯ ಎಲೆಗಳಿಂದ ತುಂಬಿದ ಆ ಮರದ ದೂರದ ದೃಷ್ಟಿಗೆ ಅದು ಕಾಣುವ ರೀತಿ ಇಂದ್ರಚಾಪದಂತೆ. ಹಣ್ಣಾದ ಎಲೆ, ಸ್ವಲ್ಪ ಹಣ್ಣಾದ ಎಲೆ, ಹಣ್ಣಲ್ಲದ ಎಲೆ, ಹಣ್ಣಿಗಾಗಿ ಬರುವ ಎಲೆ, ಬಂದ ನಡುವಿನ ಎಲೆ, ನಡುವಿಗಿಂತ ಪೂರ್ವದ ಎಲೆ, ಅದಕ್ಕಿಂತ ಚಿಗುರೆಲೆ, ಈಗ ತಾನೇ ಮೂಡಿದ ಎಲೆ, ಎಲ್ಲಾ ಬಣ್ಣಗಳು ಸೇರಿ ಸೇಂದ್ರಚಾಪ ಘನೋಪಮಂ. ಮೋಡದ ನಡುವೆ ಹುಟ್ಟಿದ ಎಲೆಗಳ ಈ ಬಣ್ಣ ಬಣ್ಣದ ಗರಿಗೆದರುವಿಕೆ ಕಾಮನ ಬಿಲ್ಲಿನಂತೆ ಕಾಣ್ತಾ ಇತ್ತು. ಎತ್ತರದ ಮನೆಯೊಂದನ್ನೇ ಕಟ್ಟಿದಂತಿತ್ತು. ಲತೆಗಳೆಲ್ಲ ಅಲ್ಲಲ್ಲಿ ಚೆನ್ನಾಗಿ ಹೆಣೆದುಕೊಂಡಿತ್ತು. ಪುಷ್ಪಗಳು ಬಿಟ್ಟದ್ದು ಆ ಮರಕ್ಕೆ ಮತ್ತಷ್ಟು ಚೆಲುವನ್ನ ತಂದಿತ್ತು. ಅಷ್ಟೇ ಅಲ್ಲ, ಬುಡವೂ ಅಷ್ಟೇ ವಿಶಾಲವಾದ ಬುಡ. ಅದರ ಮಧ್ಯದಲ್ಲಿ ಬೆಚ್ಚನೆ ಅಡಗಿ ಕೂತರೂ ಒಂದು ಚೂರು ಕೂಡ ಹೊರಗಿನ ಯಾವುದೇ ತೊಂದರೆ ಆಗಬಾರದು. ಅಷ್ಟೇ ಅಲ್ಲ, ಗಾಳಿ ಬೀಸುವುದರ ಜೊತೆಗೆ ಮೋಡವನ್ನೇ ಮರ ಹೇಗೆ ತಡೆದು ನಿಲ್ಲಿಸಿ ಅನುಕೂಲ ಮಾಡಿಕೊಡುತ್ತೋ ಇದೂ ಹಾಗೆ ಅನುಕೂಲವಾದ ಜಾಗ ಅಂತ ಅನಿಸುವಂತೆ ಇತ್ತು. ಎಲ್ಲದರ ಆಧಿಪತ್ಯವನ್ನು ವಹಿಸಿದ ಒಂದು ದೊಡ್ಡ ವ್ಯಕ್ತಿ ಎದುರು ನಿಂತರೆ ಹೇಗೆ ಕಾಣುತ್ತೋ ಇಡೀ ಆ ಕಾಡನ್ನ ತಾನು ಆಳ್ತಾ ಇದ್ದೇನೆ ಅನ್ನುವ ಸ್ಥಿತಿಯಲ್ಲಿರುವ ದೊಡ್ಡ ದೊಡ್ಡ ಶಾಖೆಗಳಿಂದ ಕೊಂಬೆಗಳಿಂದ ಕೂಡಿದ ಅದು ಬಂದವರಿಗೆಲ್ಲ ಶುಭವನ್ನೇ ಬಯಸುವಂತೆ, ಬಿಸಿಲಾಗಬಾರದು, ಮಳೆ ಕೆಳಗೆ ಅವರಿಗೆ ತೊಂದರೆ ಆಗಬಾರದು ಅನ್ನುವ ರಕ್ಷಣೆಯ ಯಜಮಾನನ ಸ್ಥಾನವನ್ನು ಅದು ಹೊಂದಿತ್ತು. ಅಂತಹ ನೆಕ್ ರೋಧ ಕೆಳಭಾಗಕ್ಕೆ ಬೆಳೆಯುವಂಥದ್ದು. ನೆಕ್ ಅಂದ್ರೆ ಕೆಳಗೆ ಅಂತ ಅರ್ಥ. ನೆಕ್ ರೋಧನ ಅಂತಂದ್ರೆ ಕೆಳಗೆ ಬೆಳೆಯುವಂತಹ ಬೇರಿನಿಂದ, ಅಂದ್ರೆ ಎಲ್ಲಿ ಒಂದು ಬಿಳಲು ಬಿಟ್ರು ಅಲ್ಲಿಂದ ಮತ್ತೆ ಅದು ಮತ್ತೊಂದು ಬೇರನ್ನ ತಂದುಕೊಂಡು ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಬುಡ ಯಾವುದು ಅಂತ ಗೊತ್ತಾಗಬಾರ್ದು. ಆ ರೀತಿ ಆ ನಂತರ ಬಂದ ಬಿಳಲೆ ಅಷ್ಟು ಚೆನ್ನಾಗಿ ಬೆಳೆದುಕೊಂಡು ಬಿಡುತ್ತೆ. ಅಂತಹ ನಿರಾವರ್ಷಂ ಅನಾತಪಂ, ಎಲ್ಲೂ ಮಳೆ ಇಲ್ಲ ಬಿಸಿಲಿಲ್ಲ ಅನ್ನುವ ಸ್ಥಿತಿಯಲ್ಲಿರುವ ಪರ್ವತದಂತೆ ಕಾಣುವ ಬಾಂಡೀರ ಅನ್ನುವ ಹೆಸರಿನ ಕಾಡು ಅದಾಗಿತ್ತು. ಅದನ್ನ ನೋಡಿ ಕೃಷ್ಣನಿಗೆ ಅನ್ನಿಸಿತು, ಇಲ್ಲೇ ಸ್ವಲ್ಪ ದಿವಸ ಕಳಿಬೇಕು. ತನ್ನ ವಯಸ್ಸಿಗೆ ಸಮನಾಗಿ ಇದ್ದ ಉಳಿದ ಹುಡುಗರನ್ನೆಲ್ಲ, ಕರುಗಳನ್ನೆಲ್ಲ ಮೇಯಿಸ್ತಾ ಬರೋರನ್ನು ಮಾತ್ರ ಕರ್ಕೊಂಡ. ದೊಡ್ಡವರನ್ನೆಲ್ಲ ಕರ್ಕೊಂಡು ತೊಂದರೆ ಮಾಡಬಾರದು ಅಂತ ಯೋಚನೆ ಮಾಡಿ, ಮಕ್ಕಳು ಅಂದ್ರೆ ಎಷ್ಟು ತೊಂದರೆ ಮಾಡ್ಯಾವು, ಎಷ್ಟು ಅಡ್ಡಾಡ್ಯಾವು, ಎಷ್ಟು ಹಾಳು ಮಾಡ್ಯಾವು. ದೊಡ್ಡವರ ಬುದ್ಧಿ ಅವ್ರು ನಾಳೆಗೂ ಬೇಕು ನಾಳೆದಿಗೂ ಬೇಕು ಅಂತಾರೆ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಸಂತೋಷ ಪಡುವವರು ಮಕ್ಕಳು. ಹಾಗಾಗಿ ವತ್ಸಪಾಲರನ್ನ ಮಾತ್ರ ಕರ್ಕೊಂಡೋದ. ಒಂದು ವಾರಗಟ್ಟಲೆ ಅಲ್ಲೇ ಕಾಲ ಕಳೆದ. ಹೇಗೆ ಪುಣ್ಯವನ್ನ ಸಂಪಾದಿಸಿ ಸ್ವರ್ಗದಲ್ಲಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಮುಗಿಸಿ ವಾಪಸ್ಸು ಕೆಳಕ್ಕೆ ಇಳಿದು ಬರ್ತಾರೋ ಹಾಗೆ ಸ್ವಲ್ಪ ದಿವಸ ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ. ಪುರಾ ಸ್ವರ್ಗಗತೋ ಯಥ, ಹೇಗೆ ಹಿಂದೆ ಸ್ವರ್ಗಕ್ಕೆ ಹೋಗಿ ಸಂತೋಷವನ್ನು ಅನುಭವಿಸಿ ಮರಳಿ ಬರ್ತಾರೋ ಹಾಗೆ ಅಲ್ಲಿ ಆಡ್ತಾ ಇರ್ಬೇಕಾದ್ರೆ ಆ ಉಳಿದ ಹುಡುಗರೆಲ್ಲ ಇನ್ನೂ ಅನೇಕ ಆಟಿಕೆಗಳನ್ನ, ಅದೇ ಮರದ ತುಂಡುಗಳನ್ನ, ಅದೇ ಸಿಕ್ಕಿದ ಕಲ್ಲು ಬಂಡೆಗಳನ್ನ, ಕೊಂಬೆಗಳನ್ನೆಲ್ಲ ಬಳಸಿಕೊಂಡು ಆಡ್ತಾ ಇದ್ರೆ ಅವ್ರ ಜೊತೆಗೆ ಇವನು ಕೂಡ ಕ್ರೀಡಮಾನ ಆಡ್ತಾ ಕೂತಿದ್ದ. ಅವರು ಸಂತೋಷ ಪಡ್ತಿದ್ರು ಇವನ ಜೊತೆಗೆ ಆಟ ಆಡ್ಲಿಕ್ಕೆ. ಕೆಲವರು ಹಾಡ್ತಿದ್ರು, ಅವನ ಆ ಪ್ರತಿಯಾದ ವೇಣುಗಾನ ಇತ್ಯಾದಿಗಳಿಗೆಲ್ಲ ಅವರು ಧ್ವನಿ ಸೇರಿಸ್ತಾ ಇದ್ರು. ಕೆಲವರೆಲ್ಲ ಕೃಷ್ಣನ ಬಗ್ಗೆನೇ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಗೋಪಾಲಾಹ ಕೃಷ್ಣಮೇವ ಅನ್ಯೇ ಗಾಯಂತಿ, ಕೃಷ್ಣನ ಬಗ್ಗೆನೇ ಆ ಹೃದಯದಲ್ಲಿ ಅತ್ಯಂತ ಪ್ರೀತಿಯನ್ನು ಹೊಂದಿದವರಾಗಿ ಅವನನ್ನೇ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಕೈಯಲ್ಲಿದ್ದಂತಹ ವಾದ್ಯಗಳನ್ನ ಊದಲಿಕ್ಕೆ ಶುರು ಮಾಡಿದ್ರು, ಬಡಿಲಿಕ್ಕೆ ಶುರು ಮಾಡಿದ್ರು. ಆ ಪರ್ಣವಾದ್ಯಾಂತರು ಅದು ಒಂದಕ್ಕೊಂದು ಘಾಸಿಯಾಗದಂತೆ, ಪರ್ಣವಾದ್ಯಾಂತರೇ ವೇಣು, ಪರ್ಣವಾದ್ಯದ ಒಟ್ಟೊಟ್ಟಿಗೆನೆ ಅದು ಇದರ ಶ್ರುತಿಗೆ ಭಂಗ ತರದ ರೀತಿಯಲ್ಲಿ ಕೋರಸ್ಸು, ಆಗಿನ ಹೇಳಬಾರ್ದು ಶಬ್ದ, ಆ ಜುಗುಲ್ಬಂದಿ ಅದರ ಜೊತೆಗೆ ಒಂದಕ್ಕೊಂದು ಆ ಕೋರಸ್ ಕೊಡುದು ಅನ್ನೋದು ಒಂದು ಕಲೆ. ಒಂದು ಒಂದರ ಮೇಲೆ ಹೊಡಿಬಾರದು,
ಎಷ್ಟು ಜನ ಹಾಡಿದ್ರು ಅದು ಒಂದು ಧ್ವನಿಯ ಹಾಗೆ ಕೇಳುವುದು ಹೇಗೋ ಹಾಗೇನೆ ಎಷ್ಟು ತರದ ವಾದ್ಯಗಳನ್ನು ನುಡಿಸಿದ್ರು ಅದು ಒಂದಕ್ಕೊಂದು ಇದ್ಯಾಕೋ ಇದರ ಜೊತೆಗೆ ಸೇರ್ತಾ ಇಲ್ಲ ಅಂತ ಅನ್ನಿಸ್ಬಾರದು. ಹಾಗೆ ತುಂಬೀಂ ವೀಣಾಂಚ ತತ್ರಹ, ಅದರ ಜೊತೆಗೆ ವೀಣೆಯನ್ನು ಕೂಡ, ತುಂಬಿ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ, ತಂಬೂರ ಅಂತ ಹಾಕಿದ್ದಾರೆ, ಇರ್ಬೋದು ತಂಬೂರ ಅನ್ನೋ ಶಬ್ದ ಅಲ್ಲಿಂದನೇ ಬಂದಿರುತ್ತೆ. ಆ ಇನ್ನು ಹೀಗೆ ಹುಡುಗರನ್ನೆಲ್ಲ ಓಡಾಡಿಸ್ತಾ ಹಸುಗಳನ್ನೆಲ್ಲ ಮೇಯಿಸ್ತಾ ಆ ಗೋವೃಷಗಳನ್ನ ಜೊತೆಗಿಟ್ಟುಕೊಂಡು ಅವನು ಸ್ವತಃ ತಾನು ಕೂಡ ಗುಳಿಯಂತೆಯೇ ಅತ್ಯಂತ ಬಲಿಷ್ಠವಾದ ಶರೀರ ಮತ್ತು ದೃಷ್ಟಿಗಳನ್ನು ಹೊಂದಿದವ ಯಮುನಾ ತೀರದಲ್ಲಿ ಈ ರೀತಿಯಾದ ಒಂದು ಪ್ರಸಂಗದಲ್ಲಿ ಲತಾಲಂಕೃತ ಪಾದಕಂ, ಲತೆಯ ಅಲಂಕಾರದಿಂದ ಕೂಡಿದಂತಹ ಜಾಗ ಅದು. ಯಮುನೆ ಹೇಗಿತ್ತು ಅಂತ ಹೇಳ್ತಾ ಅನೇಕ ಅಲೆಗಳಿಂದ ಆ ಅಂದ್ರೆ ಅಲೆಗಳು ಅಂತ ಅನ್ನೊಂದು ಬರುವುದು ಒಂದಾದ್ಮೇಲೆ ಒಂದು ಬೆಂಡಾಗಿ ನೆಟ್ಟಗಂತೂ ಇರುವುದಿಲ್ಲ, ಅದು ಹೀಗೆ 30 ಡಿಗ್ರಿಯಲ್ಲಿ ಇರುತ್ತೆ 60 ಡಿಗ್ರಿಯಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ಅದರದ್ದೇ ಆದ ಒಂದು ಲಾವಣ್ಯ ಇದೆ. ಆ ಓಡಾಟದ ಜೊತೆಗೆ ಬರುವಾಗ ಗಾಳಿಯನ್ನು ತಣ್ಣಗೆ ಹಾಸಿಕೊಂಡು ಬರುತ್ತೆ, ಅದರ ಮೇಲೆ ಗಾಳಿ ಬೀಸಿದಾಗ ತಂಪನ್ಸುತ್ತೆ, ಪೇಟೆಯ ಮಧ್ಯಕ್ಕೆ ಬಂದಾಗ ಬಿಸಿ ಬಿಸಿ ಅನ್ಸುತ್ತೆ ಗಾಳಿ, ಸಮುದ್ರದ ತೀರಕ್ಕೋ ಅಥವಾ ನದಿಯ ತೀರಕ್ಕೋ ಹೋದಾಗ ಆ ಸುಖ ಸ್ಪರ್ಶಕ್ಕೆ ಸಂತೋಷಕ್ಕೆ ಕಾರಣವಾಗುವಂತದ್ದಾಗಿರುತ್ತೆ. ಹೀಗೆ ಅತ್ಯಂತ ಪದ್ಮಗಳು ಮತ್ತು ನೈದಿಲೆಗಳ ಪರಿವಾರವನ್ನೇ ಹೊತ್ತಿರುವ ಸಣ್ಣ ತಡಸಲುಗಳಿಂದ ಜಾರಿ ಬಂದ ನೀರನ್ನ ಒಂದು ಕಡೆಗೆ ಹರಿದು ಬಿಟ್ಟಾಗ ಅದು ಮಡುವಾಗಿ ಕಾಣಿಸ್ತಾ ಇತ್ತು. ಆ ಮಡುವಿನ ಮಧ್ಯದಲ್ಲಿ ಬೆಳೆದ ಹೂಗಳ ನಡುವೆ ಯಮುನಾ ನದಿ ಶೋಭಿಸ್ತಾ ಇತ್ತು. ಸುತೀರ್ಥಾಂ ಸ್ವಾದು ಸಲಿಲಾಂ ರಾದಿನೀಂ ವೇಗಗಾಮಿನೀಂ ತೋಯವಾತೋದ್ಯತೈರ್ವೇಗೈಃ ಅವನಾಮಿತ ಪಾದಪಾಂ ಹಂಸಕಾರಂಡವೋದ್ಘುಷ್ಟಾಂ ಸಾರಸೈಶ್ಚ ನಿನಾದಿತಾಂ ಅನ್ಯೋನ್ಯ ಮಿಥುನೈಶ್ಚೈವ ಸೇವಿತಾಂ ಮಿಥುನೇಚರೈಃ ಜಲಜೈಃ ಪ್ರಾಣಿಭಿಃ ಕೀರ್ಣಾಂ ಜಲಜೈರ್ಭೂಷಿತಾಂ ಗುಣೈಃ ಜಲಜೈರ್ಕುಸುಮೈಶ್ಚಿತ್ರಾಂ ಜಲಜೈರ್ಹಾರಿತೋದಕಾಂ ಪ್ರಸೃತಸ್ರೋತಚರಣಾಂ ಪುಲಿನ ಶ್ರೋಣಿಮಂಡಲಾಂ ಆವರ್ತನಾಭಿ ಗಂಭೀರಾಂ ತಟಚ್ಛೇದೋದರಾಂ ಕಾಂತಾಂ ತ್ರಿತರಂಗವಲೀಧರಾಂ ಫೇನ ಪ್ರಹೃಷ್ಟವದನಾಂ ಪ್ರಸನ್ನಾಂ ಹಂಸಹಾಸಿನೀಂ ರುಚಿರೋತ್ಪಲಕರ ರಕ್ತೋಷ್ಠೀಂ ಹರದ ದೀರ್ಘಲಲಾಟಾಂತಾಂ ಕಾಂತಾಂ ಶೈವಲಮೂರ್ಧಜಾಂ ಚಕ್ರವಾಕತನತಟೀಂ ತೀರಪಾರ್ಶ್ವಾಯತಾನನಾಂ ದೀರ್ಘಸ್ರೋತಾಯತಭುಜಾಂ ಆಭೋಗಶ್ರವಣಾಯತಾಂ ಕಾರಂಡವಾಕುಂಡಕುಂಡಲಿನೀಂ ಶ್ರೀಮತ್ಪಂಕಜಲೋಚನಾಂ ತಟಜಾಂಬರ ಆಭರಣೋಪೇತಾಂ ಮೀನನಿರ್ಮಲಮೇಖಲಾಂ ವಾರಿಪ್ಲವಕ್ಷೋಮಾಂ ಸಾರಸಾವರನೂಪುರಾಂ ಕಾಶಾಚಾರೀ ಚಾಮೀಕರಂ ವಾಸೋ ವಸಾನಾಂ ಹಂಸಲಕ್ಷಣಂ. ಬರೀ ನದಿಯ ವರ್ಣನೆ ಇಷ್ಟು ಕೂಡ ದಾಟಿಸುವಂಥದ್ದು, ಅತ್ಯಂತ ಪೇಯವಾದಂತಹ ಕುಡಿಯಲಿಕ್ಕೆ ಅನುಕೂಲಕರವಾದಂತಹ ನೀರು, ಕುಡಿಲಿಕ್ಕೂ ರುಚಿ ಇದೆ, ಮನಸ್ಸಿಗೂ ನೋಡ್ಲಿಕ್ಕೆ ಆನಂದ ತಂದು ಕೊಡುತ್ತೆ, ಏನು ಕಾಣದೇ ಇದ್ರೂ ಒಳಗಿನಿಂದ ಚಂದದ ವೇಗ, ಕಾಲಿಟ್ಟ ಮೇಲೆ ಗೊತ್ತಾಗುತ್ತೆ ಎಳೆದೋಗಿದ್ದು, ಅಲ್ಲಿ ತನಕ ಕಾಣದೇ ಇರುವಂತಹ ವೇಗ ಉಳ್ಳದ್ದು. ಅಂದ್ರೆ ಇದು ನದಿ ಒಳಭಾಗಕ್ಕೆ ಬಂದಲ್ಲಿ ಅವರಿಗೆ ಅನುಕೂಲ ಇರುತ್ತೆ, ಅದರ ಮಧ್ಯಭಾಗಕ್ಕೆ ಹೋದ್ರೆ ಅದು ಸೆಳೆತ ಇರುತ್ತೆ ತುಂಬಾ. ಆ ನೀರಿನ ವೇಗದ ಜೊತೆಗೆ ಗಾಳಿಯು ಕೂಡ ಬೀಸ್ತಾ ಬೀಸ್ತಾ ಅದರ ಸುತ್ತ ಬುಡದಲ್ಲಿರುವಂತಹ ಅನೇಕ ಮರಗಳನ್ನ ಎಳೆದು ತನ್ನೊಳಗೆ ಎಳ್ಕೊಂಡು ಹೋದಂತಹ ವೇಗ ಉಳ್ಳವಳು. ಹಂಸ, ಕೊಕ್ಕರೆ ಇಂತಹ ಹಕ್ಕಿಗಳ, ಅಂದ್ರೆ ಎಲ್ಲಿ ನೀರಿರುತ್ತೆ ಅನ್ನುವುದಕ್ಕೇನೆ ಇರುವಂತಹ ವಾಸವನ್ನ ಮಾಡುವ ಜೀವಿಗಳು ಅವುಗಳು. ರಾಮಚಂದ್ರ ಇದರಲ್ಲೂ ಯುಧಿಷ್ಠಿರ ಮೊದಲಾದವರು ಹೋಗುವ ಆ ಯಕ್ಷನ ಪ್ರಶ್ನೆ ಬರುವ ಮುನ್ನ ನೀರು ಬೇಕು ಅಂತ ಗಮನಿಸುವಾಗ, ಅಲ್ಲಿ ಸಾರಸ ಪಕ್ಷಿ ಇದೆ ಅಂತಂದ್ರೆ ಖಂಡಿತ ಅಲ್ಲಿ ನೀರಿನ ಹೊರತೆ ಇದೆ, ಹುಡ್ಕೊಂಡು ಬನ್ನಿ ಅಂತ ಮಾತು ಬರುತ್ತೆ. ಅಂದ್ರೆ ನೀರು ಇರುವ ಜಾಗದಲ್ಲಿ ಓಡಾಡುವ ಹಕ್ಕಿಗಳು ಅವುಗಳೆಲ್ಲ ಅಲ್ಲಿ ಕಾಣಿಸ್ತಾ ಇದೆ, ಅವುಗಳ ಕೂಗು ಕೇಳಿಸ್ತಾ ಇದೆ. ಅದರಲ್ಲೂ ಜೋಡಿಯಾದ ಹಕ್ಕಿಗಳು ಪರಸ್ಪರ ಒಂದಕ್ಕೊಂದು ಸಂತೋಷದಿಂದ ತನ್ನ ಅಭಿಪ್ರಾಯಗಳನ್ನ ತಮ್ಮ ಪ್ರತಿಸ್ಪಂದನಗಳನ್ನ ವ್ಯಕ್ತಪಡಿಸ್ತಾ ಆಕಾಶದಲ್ಲೇ ಓಡಾಡುವವುಗಳು ಹಕ್ಕಿಗಳು, ಅಲ್ಲೇ ಜೋಡಿಯಾಗಿ ಕುಣಿಯುವವುಗಳು, ತಮ್ಮ ಬದುಕಿನ ಎಲ್ಲಾ ಸಂತತಿಯನ್ನು ಪಡೆಯುವುದು ಅದೇ ದಾರಿಯಲ್ಲಿ ಅವುಗಳು. ಹೀಗೆ ಜಲಜ ಪ್ರಾಣಿಗಳು,
ಜಲಜಕ್ಕೆ ಅಂದರೆ ಹೂವಿಗೆ ಅಂದರೆ ನೀರಿಗೆ ಸಂಬಂಧಪಡುವಂತಹ ಅನೇಕ ಗುಣಗಳಿಂದ ಕೂಡಿದ, ಅನೇಕ ಅಲ್ಲೇ ಬೆಳೆದ ಹೂಗಳಿಂದ ಕೂಡಿದ, ಅಲ್ಲೇ ಮನಸ್ಸಿಗೆ ಆನಂದ ನೀಡುವಂತಹ ನೀರಿನಿಂದ ಕೂಡಿದ ಆ ಭಾಗ ಆನಂದಕರವಾಗಿತ್ತು, ನೋಡುವುದಕ್ಕೆ ಸಂತೋಷ ನೀಡುತ್ತಾ ಇತ್ತು. ಅಲ್ಲಲ್ಲಿ ಸಣ್ಣ ಸಣ್ಣ ಸ್ರೋತದಿಂದ ತಾನು ಬೆಳೆದು ನಿಂತವಳು, ಮರಳನ್ನ ಮತ್ತಷ್ಟು ತೆಳುಗೊಳಿಸಿದವಳು, ಅದರಿಂದ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡ್ಡಗಳನ್ನು ಏರ್ಪಡಿಸಿದವಳು, ತನ್ನ ನಡುವೆ ಅತ್ಯಂತ ಗಂಭೀರವಾದ ಸುರುಳಿಗಳನ್ನು ಸುಳಿಗಳನ್ನು ಹೊತ್ತವಳು. ಅಷ್ಟೇ ಅಲ್ಲ, ಒಳ್ಳೆಯ ತಟದಿಂದ ಕೂಡಿದ ತಟಗಳನ್ನು ಅಲ್ಲಲ್ಲಿ ವಿಭಾಗ ಮಾಡಿ ಇಷ್ಟು ಜಾಗಕ್ಕೆ ಒಳಭಾಗಕ್ಕೆ ನಂದು ಅನ್ನುವ ರೀತಿಯಲ್ಲಿ ಜಾಗವನ್ನು ತಿನ್ನುವ ಹಾಗೆ ಇದ್ದ ಬೇರೆ ಬೇರೆ ರೀತಿಯ ತ್ರಿತರಂಗ ವಲೀಧರ, ಅದೇ ಸರಿ, ಮೂರೇ ತೆರೆನಾ, ತ್ರಿವಳಿಯ ಹಾಗೆ ಹರಿಯುವುದು ಅಂತ ಅರ್ಥ. ಅಂದ್ರೆ ಒಂದು ಹೆಣ್ಣನ್ನು ವರ್ಣಿಸುವಾಗ ಅದು ತ್ರಿವಳಿ ಅಂತ ಅನ್ನೋದು ಒಂದು ಲಕ್ಷಣ ದೇಹದಲ್ಲಿ. ಅಂದರೆ ಮಾಡಿಕೊಂಡು ಬಂದ ಪ್ಯಾಕ್ ಅಲ್ಲ, ಸಹಜವಾದ ದೇಹದ ತ್ರಿವಳಿ, ಅದು 6 ಪ್ಯಾಕ್ ಅಂತ ಇವತ್ತು ನಾವೇನು ಕರಿತೇವೆ. ಅದು ಅವರು ಪ್ರಯತ್ನ ಪಟ್ಟು ಅದಕ್ಕೆ ಏನೇನೋ ಒದ್ದಾಟ ಪಟ್ಟು ಮಾಡ್ತಾರೆ. ಅದು ದೇಹದ ಸಹಜ ಲಕ್ಷಣವಾಗಿ ಇರುತ್ತೆ. ಹಾಗೆ ನಾಭಿಯ ಸುತ್ತ ಫೇನ ಪ್ರಹೃಷ್ಟವದನ, ಒಳ್ಳೆಯ ನೊರೆಯಿಂದ ಕೂಡಿದಂತಹ ಮೋರೆ, ಹಂಸದಂತಹ ಹಾಸಿನಿ, ನೊರೆಯಂಥ ಮೋರೆ, ಹಂಸದಂತ ನಗೆ, ಹಂಸದಂತ ಹಸನ, ಉತ್ಪಲಗಳೇ ತುಟಿಯಂತೆ ಕಾಣಿಸ್ತಾ ಇದೆ. ಬಿಳಿ ಅಂತ ಹಂಸ ಅಂದ್ರೆ ಸ್ವಚ್ಛ ಅಂತ, ನಿಷ್ಕಲ್ಮಶ ನಗೆ ಅಂತ ಅರ್ಥ. ಆಮೇಲೆ ಬಗ್ಗಿದ ಬೆಂಡಾದ ಹುಬ್ಬುಗಳುಳ್ಳವಳು, ಕಮಲದಂತಹ ಕಮಲಗಳೇ ಅಲ್ಲಿ ಕಣ್ಣಿನ ಸ್ಥಳದಲ್ಲಿದ್ದು ಅವಳ ರೂಪವನ್ನು ಹೇಳ್ತಾ ಇದೆ. ಅಗಲವಾದ ಅಲ್ಲಲ್ಲಿಯ ಹೃದಗಳಿರುವುದು ಅವಳ ಹಣೆಯಂತೆ ಕಾಣಿಸ್ತಾ ಇದೆ. ಸೆಳೆತವನ್ನ ತುಂಬಿದಂಥವಳು, ಶೈವಾಲಗಳೆಲ್ಲ ತುಂಬಿಕೊಂಡದ್ದು ಅದೇ ತಲೆ ಕೂದಲಿನಂತೆ ಮೂರ್ಧಜವಾಗಿ ಕಾಣಿಸ್ತಾ ಇದೆ. ಚಕ್ರವಾಕ ಹಕ್ಕಿಗಳೆಲ್ಲ ಆ ತಟದಲ್ಲಿ ಬಂದು ನಿಂತದ್ದು ಅದರ ಎದೆಯಂತೆ ಕಾಣಿಸ್ತಾ ಇದೆ. ತೀರದಲ್ಲಿರುವಂತಹ ತಲೆಯನ್ನು ಬಾಗಿಸಿದ ರೀತಿಯಲ್ಲಿರುವಂತಹ ಆ ಇಡೀ ಮಡು ತಲೆ ಬಗ್ಗಿಸಿದ ಕಾಣ್ತಾ ಇದೆ. ಅಂದ್ರೆ ನದಿ ಹೀಗೆ ಹರಿದು ಒಂದು ಭಾಗ ಹೀಗೆ ಒಳಗ್ ಭಾಗಕ್ಕೆ ಮಡುವಾಗಿ ಬಂದಿದೆ, ಅಲ್ಲೆಲ್ಲ ಶೈವಾಲಗಳು ಬೆಳೆದಿವೆ. ಆ ತಲೆಯನ್ನು ಹೀಗೆ ಬಂಡ್ ಮಾಡಿ ಬಗ್ಗಿಸಿದ ರೀತಿಯಲ್ಲಿ, ಎಷ್ಟು ಪುರುಸೋತ್ತಲ್ಲಿ ಕೈ ಚಾಚಿದ ರೀತಿಯಲ್ಲಿ ಒಳಗೊಳಗೆ ಸೀಳುಗಳು ಬಂದ ಜಾಗದಲ್ಲಿರುವ ಕೈಗಳು, ಆಯತ ಭುಜಾಂ, ಅಗಲವಾದ ತೋಳುಗಳು, ಎಲ್ಲವನ್ನು ತನ್ನೆಡೆಗೆ ಬನ್ನಿ ಅಂತ ಸ್ವಾಗತಿಸುವ ರೀತಿಯಲ್ಲಿ ಇರುವಂಥವುಗಳು. ಅನೇಕ ತರದ ಹಕ್ಕಿಗಳು ಕಿವಿಯ ಹತ್ತಿರ ನಿಂತಂತೆ ಕಂಡಾಗ ಅದು ಕುಂಡಲದಂತೆ ಕಾಣಿಸ್ತಾ ಇದೆ, ಕಾರಂಡವಾದಿ ಹಕ್ಕಿಗಳು. ಆಮೇಲೆ ತಟದಲ್ಲಿರುವಂತಹ ಇನ್ನೂ ಅನೇಕ ರೀತಿಯಾದಂತಹ ಏನು ಈ ನದಿಯಲ್ಲೇ ಏನಂತಾರೆ ಅದಕ್ಕೆ, ಚಿಪ್ಪುಗಳು, ಬಗೆ ಬಗೆಯ ತಟಜಗಳು ಅಲ್ಲೇ ಇರುವಂಥವುಗಳು, ಅವುಗಳೆಲ್ಲ ಆಭರಣಗಳನ್ನ ತೊಡಿಸಿದಂತೆ ಕಾಣ್ತಾ ಇದೆ. ಇನ್ನು ಮೀನುಗಳೆಲ್ಲ ಓಡಾಡ್ತಾ ಇದ್ರೆ ಅವುಗಳು ಉದ್ದುದ್ದ ರೇಖೆಗಳಂತೆ ಓಡಾಡುವಾಗ ಸೊಂಟಕ್ಕೆ ಪಟ್ಟಿ ಕಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಅವುಗಳೆಲ್ಲ ರಾಶಿಯೇ ಹೋಗುದು ಯಾವಾಗಲೂ. ನಮಗೆ ಈ ಎಕ್ವೇರಿಯಂ ನೋಡಿ ಅಭ್ಯಾಸ ಇದ್ದವ್ರಿಗೆ ಗೊತ್ತಾಗಲ್ಲ. ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ನೋಡಿದ್ರೆ ಅವುಗಳೆಲ್ಲ ಹೋಗುದು ಹೀಗೆ ರಾಶಿ, ಒಂದು ಹೀಗೆ ತಿರುಗ್ತು ಅಂದ್ರೆ ಎಲ್ಲೋ ಹೀಗೆ ತಿರುಗುದು. ಈ ಆಕಾಶದಲ್ಲಿ ಹಕ್ಕಿಗಳಿದ್ದ ಹಾಗೇನೆ ಅದೆಲ್ಲ ಸೊಂಟಕ್ಕೆ ಪಟ್ಟಿ ಕಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಹೀಗೆ ಬಟ್ಟೆಯನ್ನ ತೊಟ್ಟದ್ದು ಕೂಡ ಅದೇ ನದಿಯ ತೆರೆಗಳನ್ನೇ ಸಾರಸಾರಾವ ನೂಪುರಾಂ ಶಬ್ದಗಳು ಗಿಂಕಿಣಿ ಅಂತ ಅನ್ನೋದೇ ಆ ಸಾರಸಗಳ ಹಕ್ಕಿಗಳ ದನಿಯೇ ಈ ನದಿ ಹರಿಯುವ ಹೊತ್ತಿಗೆ ಅದರ ನಡೆದಾಗ ಸದ್ದು ಮೂಡುವ ನೂಪುರದ ಸದ್ದಿನಂತೆ ಕೇಳಿಸ್ತಾ ಇದೆ. ಚಾಮೀಕರಂ ಬಟ್ಟೆ ಏನದು, ಹೌದು, ಕಾಶಪುಷ್ಪ ಅಂತ ಒಂದು ಪುಷ್ಪ ಇವೆಲ್ಲ ಮರಗಳ ಬುಡದಿಂದ ಇಳಿದು ಬಂದದ್ದೆಲ್ಲ ಒಂದು ಕಡೆಗೆ ಬಂದು ಸೇರಿದ್ರೆ ಅದು ಬಂಗಾರದ ಬಣ್ಣದಿಂದ ಕೂಡಿದೆ, ಅದೇ ಅವಳ ಬಟ್ಟೆಯಾಗಿ ಕಾಣಿಸ್ತಾ ಇದೆ.
ವಸಾನಾಂ ಹಂಸಲಕ್ಷಣಂ. ಹಂಸ ಯಾಕೆ ಬಂತು? ಹಂಸದಂತೆ ಸುಂದರ. ಸುಂದರ, ಅಚ್ಚುಕಟ್ಟು ಅಂತ ಅರ್ಥದಲ್ಲಿ. ಯಾಕೆಂದ್ರೆ ಅಲ್ಲಿ ಒಂದು ಚಾಮೀಕರ ಅಂತ ಹೇಳಿದ್ಮೇಲೆ ಹಂಸ ಆ ಬಣ್ಣಕ್ಕೆ ಬರಲ್ಲ. ಹಂಸಲಕ್ಷಣಂ ಕಾಶಚಾಮೀಕರಂ ವಾಸಃ ವಸಾನ. ಹಂಸದಂತೆ ಶುಭ್ರವಾದ ಬಂಗಾರದ. ಅದೇ ಅದೆರಡು ಮಿಕ್ಸ್ ಆಗುದು. ಚಾಮೀಕರ ಅಂದ್ರೆ ಬಂಗಾರ, ಹಂಸ ಬಿಳಿ. ಚಂದದ ಶರೀರಂ, ಚಂದದ ಸೀರೆಯಿಂದ ಕೂಡಿರುವಂತಹ ರೀತಿಯಲ್ಲಿ ಯಮುನಾ ನದಿ ಶೋಭಿಸ್ತಾ ಇದ್ದಾಳೆ. ಶ್ರೀಮನಕ್ಲಾನು ಕ್ಲಿಪ್ತಾಂಗೀಂ ಕೂರ್ಮಲಕ್ಷಣ ಭೂಷಿತಾಂ ನಿಪಾನಶ್ಚಾಪದಾ ಪೀಡಾಂ ನೃಭಿಪೀತಪಯೋಧರಾಂ ಶ್ವಾಪದೋಚ್ಛಿಷ್ಟ ಸಲಿಲಾಂ ಆಶ್ರಮಸ್ಥಾನ ಸಂಕುಲಾಂ ತಾಂ ಸಮುದ್ರಸ್ಯ ಮಹಿಷೀಂ ವೀಕ್ಷಮಾಣಃ ಸಮಂತತಃ ಚಚಾರ ರುಚಿರಂ ಕೃಷ್ಣೋ ಯಮುನಾ ಉಪಶೋಭಯನ್ ತಾಂ ಚರನ್ ಸನದೀಂ ಶ್ರೇಷ್ಠಾಂ ದದರ್ಶ ಹೃದಮುತ್ತಮಂ ದೀರ್ಘಂ ಯೋಜನ ವಿಸ್ತಾರಂ ದುಸ್ತರಂ ತ್ರಿದಶೈರಪಿ ಗಂಭೀರಮಕ್ಷೋಭ್ಯ ಜಲಂ ನಿಷ್ಕಂಪಮಿವ ಸಾಗರಂ ತೋಯಜೈಶ್ವಾಪದೈಸ್ತ್ಯಕ್ತಂ ಶೂನ್ಯಂ ತೋಯಚರೈಸ್ಥಗೈಃ ಅಗಾಧೇನಾಂಭಸಾ ಪೂರ್ಣಂ ಮೇಘಪೂರ್ಣಮಿವಾಂಬರಂ ಉಪಸರ್ಪ್ಯಂ ತೀರೇಷು ಸಸರ್ಪೈಃ ವಿಪುಲೈರ್ಬಿಲೈಃ ವಿಶಾರಣಿ ಭವಸ್ಯಾಗ್ನೇಃ ಧೂಮೇನ ಪರಿವೇಷ್ಟಿತಂ ಅಭೋಗ್ಯಂ ತತ್ಪಶೂನಾಂ ಹಿ ಅಪೇಯಂ ಚ ಜಲಾರ್ಥಿನಾಂ ಉಪಭೋಗೈಃ ಪರಿತ್ಯಕ್ತಂ ಸುರೈಸ್ತ್ರಿಶ್ರವಣಾರ್ಥಿಭಿಃ ಆಕಾಶಾದಪ್ಯ ಸಂಚಾರ್ಯಂ ಖಗೈಶ್ಚಾಕಾಶಗೋಚರೈಃ ತೃಣೇಷ್ವಪಿ ಪತಸ್ವಪಿ ಜಲಂ ಜ್ವಲಂತಮಿವ ತೇಜಸಾ ಸಮಂತಾದ್ಯೋಜನಂ ಸಾಗ್ರಂ ದೇವೈರಪಿ ದುರಾಸದಂ ವಿಷಾನಲೇನ ಘೋರೇಣ ಜ್ವಾಲಾ ಪ್ರಜ್ವಲಿತಾದ್ರುಮಂ. ಭೀಮ ಅಂದ್ರೆ ಭಯಂಕರವಾದ ಮೊಸಳೆಗಳಿಂದ ಕೂಡಿದ ಅನುಲೇಪನವನ್ನು ತೊಟ್ಟಿದ್ಲು ಅಂತ. ಅದು ಒಂದು ನದಿ ಅಂತಂದ್ಮೇಲೆ ಇದೆಲ್ಲ ಇರಬೇಕು. ಬರೀ ಏನು ಇಲ್ಲದೆ ಮೀನುಗಳು ಮಾತ್ರ ಇರುವುದು ಅಂದ್ರೆ ಅದು ಚಂದ ಅಲ್ಲ. ನದಿ ಅಂದ್ರೆ ಎಲ್ಲವೂ ಇರಬೇಕು. ಆದರೆ ಅದನ್ನೇ ಅನುಲೇಪನ ಅನ್ನೋ ಅರ್ಥದಲ್ಲಿ ಹೇಗೆ ಹೇಳ್ತಾರೆ ಗೊತ್ತಾಗಲಿಲ್ಲ. ಅಲಂಕಾರದಲ್ಲಿ ಏನಿದೆ ವಿಶೇಷ ಅಂತ. ಕೂರ್ಮ ಅನ್ನೋದು ಅಲ್ಲಲ್ಲಿ ಆಮೆಗಳು ಹೋಗ್ತಾ ಇರುವುದು, ಅದು ಅತ್ಯಂತ ಒಂದು ಆಭರಣವಾಗಿ ಅವಳಿಗೆ ಜೊತೆಯಲ್ಲಿದೆ. ಈಗೆಲ್ಲ ಅದೇನೋ ಒಂದು ದೊಡ್ಡ ಆಮೆ ತುಂಡನ್ನು ಹೀಗೆ ಸಿಕ್ಕಿಸ್ಕೊಂಡು ಓಡಾಡ್ತಾರಲ್ಲ, ಹಂಗೆ ಇದು ಒಂದೇನು ಅಂತದ್ದೊಂದು. ಎಲ್ಲ ಹಳೇದೆ, ಹೊಸ್ತು ಯಾವುದೂ ಇಲ್ಲ. ದೊಡ್ಡ ದೊಡ್ಡ ಮಣಿ, ಏನೇನು ಮುಖಕ್ಕಿಂತ ದೊಡ್ಡ ಬಿಂದಿ, ಎದೆಗೆ ಹಾಕೊಳ್ಳುವಂಥ ಆಭರಣಗಳು, ಎದೆಯನ್ನೇ ಕತ್ತನ್ನೇ ಕುಗ್ಗಿಸುವಂಥದ್ದು ಎಲ್ಲ ಹಳೇದು. ಆದರೆ ತೊಡುವ ಶಕ್ತಿ ಇರ್ತಿತ್ತು, ಅವ್ರು ತೊಡ್ತಿದ್ರು. ಇವುಗಳಿಗೆ ತಲೆಯಲ್ಲಿ ಮಾತ್ರ ತೊಡಬೇಕು ಅನ್ನೋ ಆಸೆ ಬಿಟ್ಟರೆ ದೇಹದಲ್ಲಿ ಅದಕ್ಕೆ ಶಕ್ತಿ ಇರಲ್ಲ ಅಷ್ಟೇ. ಶ್ವಾಪದ ಅಂದ್ರೆ ನಾಯಿಯ ಒಟ್ಟು ಯಾವುದೋ ಪ್ರಾಣಿಗಳು, ಜಂತುಗಳು ಅಷ್ಟೇ, ಹಿಂಸಕ ಜಂತುಗಳು. ಕಾಡಿನ ಪ್ರಾಣಿಗಳು ಕೂಡ ಅಲ್ಲಿ ಬಂದು ನೀರು ಕುಡಿತಾ ಇದ್ವು. ಆಮೇಲೆ ಅದರ ತೀರದಲ್ಲಿ ಅನೇಕ ಆಶ್ರಮಗಳು ಇರ್ತಿದ್ವು. ಆಶ್ರಮದ ಜನರು ಕೂಡ ಅದನ್ನು ಉಪಯೋಗಿಸ್ತಾ ಇದ್ರು. ಸಮುದ್ರವನ್ನೇ ತನ್ನ ಗಂಡನನ್ನಾಗಿ, ಸಮುದ್ರಕ್ಕೆ ಇವಳು ಮಹಿಷಿಯಾಗಿ ಇದ್ದವಳು. ಯಾಕೆಂದರೆ ಇದು ನದಿ, ಸಮುದ್ರ ಸೇರುವ ನದಿ ಇದು. ಅದನ್ನಾಗಿ ಸಮುದ್ರಕ್ಕೆ ಇವಳು ಮಹಿಷಿ. ಎಲ್ಲ ಕಡೆಗೂ ತನ್ನ ದೃಷ್ಟಿಯನ್ನು ಹಾಯಿಸುವ ರೀತಿಯಲ್ಲಿ ಅಗಾಧವಾಗಿ ಹರಿದಿದ್ಲು ಅಂತ ಅರ್ಥ. ಇಂತಹ ನದಿಯನ್ನ ಚೆನ್ನಾಗಿ ಕೃಷ್ಣನು ಸುತ್ತಾಡ್ತಾ ಇದ್ದ. ಅಂತಹ ಯಮುನೆಯನ್ನ ಶೋಭಾಯಮಾನವಾದಂಥ ಯಮುನೆಯನ್ನು ಅವನು ಓಡಾಡಿದ. ಅದರ ತೀರವನ್ನು ಓಡಾಡಿದ. ಆ ತೀರದಲ್ಲಿ ಓಡಾಡ್ತಾ ಆ ತೀರದ ಒಂದು ಭಾಗ ಹೇಗೆ ಹೃದವಾಗಿ ಜನಾನುಕೂಲವಾಗಿ, ಅಲ್ಲಿ ತುಂಬ ಕಷ್ಟದ ಸ್ಥಿತಿ ಇರುವುದಿಲ್ಲ ಅಥವಾ ಅದು ಅಪಾಯಕಾರಿ ಸ್ಥಿತಿ ಅಲ್ಲ. ನದಿ ಹರಿಯುವ ಒಂದು ಭಾಗದಲ್ಲಿ ಜನರಿಗೆ ಅನುಕೂಲಕರವಾದಂಥ ಒಂದು ಹೃದ ಅಂತ ಇರುತ್ತೆ. ಆ ಜಾಗದಲ್ಲಿ ಅದರದು ಸಣ್ಣದು ಅಂದರೆ ಸಣ್ಣದಲ್ಲ, ತುಂಬ ದೊಡ್ಡದೇ ಇತ್ತು. ಸಮುದ್ರವನ್ನೇ ನೋಡಿದ ಹಾಗಿತ್ತು ಅಂತ ಮುಂದೆ ಹೇಳ್ತಾರೆ. ತುಂಬ ಯೋಜನದಷ್ಟು ವಿಸ್ತಾರವಾದದ್ದು. ದೇವತೆಗಳಿಗೂ ಇಂಥದ್ದೊಂದು ಚಂದದ ಹೃದ ಸಿಕ್ಕಿರ್ಲಿಕ್ಕಿಲ್ಲ. ಅಂಥದ್ದೊಂದು ಹೃದ ತುಂಬ ಚೆನ್ನಾಗಿ ನೀರು ಆಳದ ತನಕ ತುಂಬಿಕೊಂಡಿದೆ.
ಅದರಲ್ಲಿ ಅಲೆಗಳಿಲ್ಲ, ಅಲ್ಲಾಡದ ಸಮುದ್ರವೇ ಇಲ್ಲಿ ಬಂದಿದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಸಮುದ್ರಕ್ಕೆ ಸುಮ್ಮನೆ ಇರ್ಲಿಕ್ಕೆ ಬರಲ್ಲ, ಆದ್ರೆ ಇದು ಸಮುದ್ರದ ಹಾಗಿದೆ, ಸಮುದ್ರದ ಹಾಗೆ ಅಲ್ಲಾಡ್ತಿಲ್ಲ. ಆ ನೀರಿನಲ್ಲೇ ಹುಟ್ಟಿದಂತೆ ಅತ್ಯಂತ ಹಿಂಸಕ ಪ್ರಾಣಿಗಳು ಕೂಡ ಒಳಗೆ ತುಂಬಿಕೊಂಡಿದೆ ಅಲ್ಲಲ್ಲಿ. ಆದರೆ ಅದು ಇವರಿಗೆ ಯಾರಿಗೂ ತೊಂದರೆ ಕೊಡದೆ ಎಲ್ಲೋ ದೂರದಲ್ಲಿರುವಂಥದ್ದು. ನೀರಿನಲ್ಲಿ ಬೆಳೆದಂತಹ ಇನ್ನೂ ಅನೇಕ ಜೀವಿಗಳ ಜೊತೆಗೆ ನೀರನ್ನೇ ಆಶ್ರಯಿಸಿದ ಆಕಾಶದ ಪಕ್ಷಿಗಳು ಕೂಡ ಈ ಜಾಗದ ಸುತ್ತ ಓಡಾಡ್ತಾ ಇವೆ. ಒಂದು ರೀತಿಯಲ್ಲಿ ಮೇಲೆ ಒಂದು ಮೋಡ ಇದ್ರೆ ಕೆಳಗೆ ಇನ್ನೊಂದು ಮೋಡ ಅನ್ನೋ ಹಾಗೆ ಇದು ನೀರು ತುಂಬಿಕೊಂಡಿದೆ. ಅಂದ್ರೆ ಮೋಡ ಹೇಗೆ ನೀರು ಯಾವಾಗಲೂ ತುಂಬಿಕೊಂಡಿರುತ್ತೋ, ಈ ನದಿಯು ಕೂಡ ನೀರು ತುಂಬದೆ ಖಾಲಿಯಾಗಿರುವಂತಹ ಸ್ಥಿತಿ ಇಲ್ಲ. ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಆ ಕಡೆಯಿಂದ ಹೋಗುವುದು ಅಷ್ಟು ಸುಲಭ ಅಲ್ಲ, ತುಂಬಾ ಅಗಾಧವಾದ ನೀರು. ಆದ್ರಿಂದ ಯಾರು ಮಹಾಸಾಹಸಕ್ಕೆ ಇಳಿಯುವಂಥದ್ದಲ್ಲ. ಯಾಕಂದ್ರೆ ಸರ್ಪಗಳಿಂದಲೂ ತುಂಬಿದೆ, ಅಲ್ಲಲ್ಲಿ ಅದರ ಬಿಲಗಳೂ ಇವೆ. ಆ ವಿಷ ಉಗುಳುವಂತಹ ರೀತಿಯ, ಆ ಬೆಂಕಿಯನ್ನೇ ಉಗುಳುವ ರೀತಿಯ, ವಿಷವನ್ನೇ ಬೆಂಕಿಯಂತೆ ಉಗುಳುವ ರೀತಿಯ ದುಷ್ಟ ಪ್ರಾಣಿಗಳು ಕೂಡ ಅದರ ಸುತ್ತ ಸೇರಿಕೊಂಡಿದೆ. ಆದರೆ ಯಾರಿಗೂ ಯಾವುದು ತೊಂದರೆ ಕೊಡಲ್ಲ, ಅವುಗಳ ಪಾಡಿಗೆ ಅವುಗಳು ಇರ್ತವೆ. ಒಂದು ರೀತಿಯಲ್ಲಿ ಎಲ್ಲ ಧೈರ್ಯವಾಗಿ ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಕು ಪ್ರಾಣಿಗಳಿಗೆಲ್ಲ ಅಭೋಗ್ಯಂ, ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಆಮೇಲೆ ಜಲಾರ್ಥಿಗಳಿಗೂ ಬೇರೆ ಹೊಸಬರಿಗೆ ಯಾರಿಗಾದ್ರೂ ಪ್ರವೇಶ ಮಾಡಿದರೆ ಅಪೇಯಂ, ಒಂದು ರೀತಿ ಉಪಯೋಗಿಸದೆ ಹಾಗೆ ಬಿಟ್ಟ ಸ್ಥಿತಿಯಲ್ಲಿದ್ದ. ದೇವತೆಗಳು ಕೂಡ ಇದರ ವಿಷಯದಲ್ಲಿ ದೂರವೇ ನಿಂತ ಸ್ಥಿತಿಯಲ್ಲಿ, 3 ಹೊತ್ತು ಸವನ ಮಾಡುವಂಥವರಿಗೂ ಅನುಕೂಲಕರವಾದ ಸ್ಥಿತಿಯಲ್ಲಿ ಇಲ್ಲದೆ ಈ ಜಾಗ ಇತ್ತು. ಆಕಾಶದ ದಾರಿಯಿಂದಲೂ ಕೂಡ ಇದರ ಮೇಲೆ ಚೆನ್ನಾಗಿ ಪ್ರವೇಶ ಮಾಡಿ ಧೈರ್ಯವಾಗಿ ಓಡಾಡುವಂಥವ್ರು ಇನ್ನೊಬ್ರು ಇರಲಿಲ್ಲ. ಒಂದು ವೇಳೆ ಅದರಲ್ಲಿ ಏನಾದ್ರೂ ಬಿದ್ರೂ ಕೂಡ ಅದರ ಮೇಲೆ ಒಂದು ಜ್ವಲಂತಮಿವ ತೇಜಸ, ಸುಟ್ಟು ಬಿಡುವ ಹಾಗೆ ಆ ನದಿಯ ನೀರು ಅದನ್ನ, ಅಂದ್ರೆ ಹೃದಯದ ಭಾಗ, ಅಂದ್ರೆ ಅದು ಇನ್ನು ಮುಂದಿನ ಒಂದು ಕಥೆಗೆ ಪೂರಕವಾದ ಅಂಶವನ್ನೇ ಹೇಳುತ್ತಿದ್ದಾರೆ ಅಂತ ಅನಿಸ್ತಿದೆ. 1 ಯೋಜನದಷ್ಟು ದೂರವಾದ ಈ ಜಾಗದಲ್ಲಿ ದೇವತೆಗಳು ಕೂಡ ಓಡಾಡುತ್ತಿರಲಿಲ್ಲ. ವಿಷದ ಅನಿಲ ಎಲ್ಲ ಕಡೆಯಲ್ಲಿ ಜ್ವಾಲಾ ಮಾಲಾಕಾರವಾಗಿ ಸುತ್ತಿ ಹರಿತಾ ಇತ್ತು. ವ್ರಜಸ್ಯೋತ್ತರಸ್ತಸ್ಯ ಕ್ರೋಶ ಮಾತ್ರೇ ನಿರಾಮಯೇ ತಂ ದೃಷ್ಟ್ವಾ ಚಿಂತಯಾಮಾಸ ಕೃಷ್ಣೋ ವೈ ವಿಪುಲಂ ಹೃದಂ ಅಗಾಧಂ ದ್ಯೋತಮಾನಂ ಚ ಕಸ್ಯಾಜಂ ಮಹತೋ ಹೃದ ಅಸ್ಮಿನ್ ಸ ಕಾಲಯೋ ನಾಮ ಕಾಲಾಂಜನ ಚಯೋಪಮ ಉರಗಾಧಿಪತಿ ಸಾಕ್ಷಾದಾದ್ರೇ ವಸತಿ ದಾರುಣಃ ಸಾಗರಾವಾಸಂ ಯೋ ಮಯಾ ವಿದ್ಧಃ ಪುರ ಭಯಾತ್ ಪತಕರಾಜಸ್ಯ ಸುಪರ್ಣಸ್ಯೋರಗ ಉರಗಾಶಿನಃ ತೇನೇಯಂ ದೂಷಿತಾ ಸರ್ವಾ ಯಮುನಾ ಸಾಗರಂಗಮ ಭಯಾತ್ ತಸ್ಯೋಪರಿ ಗತೇಃ ನಾಯಂ ದೇಶೋ ನಿಷೇವ್ಯತೆ ತದಿದಂ ದಾರುಣಾಕಾರಮರಣ್ಯಂ ರೂಢಶಾದ್ವಲಂ ನಾನಾಲತಾದ್ರುಮೈ ರಕ್ಷಿತಂ ಸರ್ಪರಾಜಸ್ಯ ಸಚಿವೈರಾಪ್ತಕಾರಿಭಿಃ ವನಂ ನಿರ್ವಿಷಯಾಕಾರಂ ವಿಷಾನ್ನಮಿವ ದುಷ್ಪೃಹಂ ತೈರಾಪ್ತಕಾರಿಭಿರ್ನಿತ್ಯಂ ಸರ್ವತಃ ಪರಿರಕ್ಷಿತಂ ಶೈವಾಲನಲ್ಲೈಶ್ಚಾಪಿ ವೃಕ್ಷೈಃ ಕ್ಷುದ್ರಲತಾಕುಲೈಃ ಕರ್ತವ್ಯಮಾರ್ಗೋ ಭ್ರಾಜೇತೆ ಹೃದಸ್ಯಾಸ್ಯ ತಟಾ ಉಭೌ ತದಸ್ಯ ಸರ್ಪರಾಜಸ್ಯ ಕರ್ತವ್ಯೋ ನಿಗ್ರಹೋ ಮಯಾ ಯಥೇಯಂ ಸರಿದಾಂಬೋಧ ಭವೇತ್ ಶಿವ ಜಲಾಶಯ ವಜ್ರೋಪಭೋಗ್ಯ ಸರ್ವತ್ರ ಕಟಪುಂಚಾರ ಸರ್ವತೀರ್ಥ ಸುಖಾಶ್ರಯ ಏತದರ್ಥಂ ಚ ವಾಸೋಯಂ ರಜೇಸ್ಮಿನ್ ಗೋಪಜನ್ಮ ಚ ತಾನಾಂ ನಿಗ್ರಹಾರ್ಥಂ ದುರಾತ್ಮನಾಂ ಏನಂ ಕದಂಬಮಾರುಹ್ಯ ತದೇವ ಶಿಶುಲಾ ಲೀಲಯಾ ವಿನಿಪತ್ಯ ಏವಂ ಕೃತೆ ಬಾಹುವೀರ್ಯಂ ಲೋಕೆ ಖ್ಯಾತಿಂ ಗಮಿಷ್ಯತಿ. ಈ ವ್ರಜದ ಉತ್ತರ ಭಾಗದಲ್ಲಿರುವ ಕೂಗಳತೆಷ್ಟೇ ದೂರ ಇರುವ, ಅಂದ್ರೆ ದೂರದಿಂದ ನೋಡಿದರೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅನಿಸಿದ್ರೂ ಕೂಡ ಬಹಳ ಅಪಾಯವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಈ ಜಾಗದ ಬಗ್ಗೆ, ವಿಪುಲವಾದ ಈ ಹೃದಯದ ಬಗ್ಗೆ ಕೃಷ್ಣ ಬಹಳ ಯೋಚಿಸಿದ. ಅಂದ್ರೆ ಅಲ್ಲಿ ಮೋಡದ ಬಣ್ಣ ಹೇಳಿದ್ದು ಅದು ವಿಷವಾಗಿತ್ತು ಅಂತ ಅರ್ಥ. ನಮಗೆ ಅದು ಕಾಣಲಿಲ್ಲ, ಆಗ ಅರ್ಥ ಗೊತ್ತಾಗ್ಲಿಲ್ಲ. ಅಂದ್ರೆ ಥೇಟ ಆಕಾಶದ ಮೋಡವು ಈ ನೀರು ಒಂದೇ ತರ ಇತ್ತು ಅಂದ್ರೆ ಅದು ವಿಷವಾಗಿತ್ತು ಅಂತ ಅರ್ಥ. ಅಗಾಧವಾಗಿದೆ, ಯಾರ ವಶಕ್ಕೆ ಇದು ಬಂದಿದೆ, ಯಾರ ಆಧಿಪತ್ಯ ಇದರ ಮೇಲೆ ಇದೆ ಅಂತ ಕೃಷ್ಣ ಯೋಚಿಸಿದ. ಇದೇ ಜಾಗದಲ್ಲಿ ಕಾಲಿಯ ಅನ್ನುವಂತಹ ಕಪ್ಪಾದ ಮೈಬಣ್ಣದ ಕ್ರೂರವಾದ ಸರ್ಪವೊಂದು, ಸರ್ಪಗಳ ಒಡೆಯ ಇದರಲ್ಲಿ ಸೇರಿಕೊಂಡಿದೆ. ಅತ್ಯಂತ ದಾರುಣನಾದ ಈತ ತನ್ನ ಮೂಲ ವಾಸಸ್ಥಾನವಾದ ಸಾಗರವನ್ನ ತೊರೆದು, ರಮಣಕ ದ್ವೀಪವನ್ನ ತೊರೆದು ಇಲ್ಲಿಗೆ ಬಂದಿದ್ದಾನೆ ಅಂತ ಮಯಾ ಪುರೈವ ವಿದಿತಃ, ಮೊದಲೇ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಬಂದಿದ್ದಾನೆ, ಇವನನ್ನ
ನಿಗ್ರಹಿಸಲಿಕ್ಕೆ ಸಮಯ ಬಂದಿದೆ ಅಂತ ಈಗ ಯೋಚಿಸ್ತಾ ಇದ್ದಾನೆ. ಪತಕರಾಜನಾದಂತಹ ಗರುಡನ ಭಯದಿಂದ ಇವನು ಇಲ್ಲಿಗೆ ಬಂದಿದ್ದಾನೆ. ವಸ್ತುತಃ ಸರ್ಪಗಳನ್ನು ತಿನ್ನುವವ ಗರುಡ. ಅಂತಹ ಗರುಡನ ಭಯದಿಂದ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನ ಹಿಂದೆ ಕಥೆ ಒಂದು ಬೇರೆ ಇದೆ. ಅವನು ಕೊಡಬೇಕಾದ್ದನ್ನು ಕೊಡದೆ ಇಲ್ಲಿಗೆ ಬಂದಿದ್ದ ಅಂತ. ಈ ಯಮುನೆಯನ್ನ ಸಾಗರವನ್ನು ಸೇರುವ ಯಮುನೆಯನ್ನು ಬಂದು ಇಲ್ಲಿ ಸೇರಿಕೊಂಡು ಎಲ್ಲ ನದಿಯ ನೀರನ್ನು ಹಾಳು ಮಾಡಿದ್ದಾನೆ. ಯಾವ ಮರಗಳು ಕೂಡ ಇದರ ಬುಡದಲ್ಲಿ ಚೆನ್ನಾಗಿ ಬೆಳೆಯಲಾರವು. ಎಲ್ಲ ಲತೆಗಳು ಕೂಡ ಈಗ ಬಾಡಿ ಹೋಗುವ ಸ್ಥಿತಿಯಲ್ಲಿದೆ. ಸರ್ಪರಾಜನ ಜೊತೆಗೆ ಇನ್ನೂ ಅನೇಕ ಅವನಿಗೆ ಹತ್ತಿರವಾದಂತಹ ವಿಷದ ಜೀವಿಗಳೆಲ್ಲ ಅವನ ಜೊತೆಗೆ ಸೇರಿಕೊಂಡು ತಮ್ಮ ಆಟಸ್ಥಾನ ಅಂತ, ವಾಸಸ್ಥಾನ ಅಂತ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ವಿಷದ ಬಾಧೆಗೆ ಒಳಗಾದ ಅನ್ನವನ್ನ ಪರಿಮಳ ನೋಡುವುದೂ ಕೂಡ ಹೇಗೆ ಅಪಾಯಕಾರಿಯೋ, ಹೇಗೆ ಅದು ದೇಹಕ್ಕೆ ಅನರ್ಥಕಾರಿಯೋ, ಅದೇ ರೀತಿ ಈ ನೀರು ಕೂಡ ವಿಷಮಯವಾದ ಅನ್ನದಂತಾಗಿದೆ. ಆದ್ರಿಂದಾಗಿ ಎಲ್ಲರೂ ಕೂಡ ಇದನ್ನು ನಿತ್ಯ ತಮಗೆ ಹತ್ತಿರದ ವಸ್ತುಗಳು ಅಂತ ಬಳಸುವಂಥದ್ದು. ನೀರು ಅನ್ನೋದೇ ಜೀವನದ ಮೊದಲ ವಸ್ತು. ಅದೇ ಹೀಗೆ ಹಾಳಾಗಿದೆ. ತನ್ನ ಆಪ್ತಕಾರಿಗಳನ್ನ, ತನ್ನ ಜೊತೆಗಿದ್ದಂತಹ ಆಪ್ತವಲಯವನ್ನೆಲ್ಲ ಇಟ್ಟುಕೊಂಡು ಈ ನೀರಿನ ಮೇಲೆ ತನ್ನ ಒಡೆತನವನ್ನ ಸಾಧಿಸಿದ್ದಾನೆ. ಇವನನ್ನ ಏನಾದ್ರೂ ಮಾಡಿ ನಿಗ್ರಹಿಸಬೇಕು. ಅದು ನೋಡ್ಲಿಕ್ಕೆ ಸುತ್ತ ಎಲ್ಲ ಕೆಲವು ಸಣ್ಣ ಪುಟ್ಟ ಜೀವಿಗಳು ಆರಾಮಾಗಿ ಬದುಕಿ ಇಲ್ಲಿ ಏನು ತೊಂದರೆ ಇಲ್ಲ ಅನ್ನೋ ಹಾಗೆ ಕಾಣ್ತಾ ಇದೆ. ಪಾಚಿ ಬೆಳೆದಿತ್ತು, ಸಣ್ಣ ಸಣ್ಣ ಬಿಳಲುಗಳು ಬೆಳೆದಿತ್ತು, ಕ್ಷುದ್ರವಾದ ಲತೆಗಳೆಲ್ಲ ಸೇರಿಕೊಂಡಿತ್ತು. ಇದೆಲ್ಲ ನೋಡಿದ್ರೆ ನದಿ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ಆದ್ರೆ ಒಳಗೆ ಹೋದ ಮೇಲೆ ಅದು ಬದುಕುವ ಸ್ಥಿತಿಯಲ್ಲಿಲ್ಲ. ಎರಡೂ ತಟಗಳು ಅಂದ್ರೆ ಹೀಗದು ಅಗಲಕ್ಕೆ ಸಿಕ್ಕಿದ ರೀತಿಯಲ್ಲಿ ಇದ್ದಂತಹ ತಟಗಳು ಎರಡೂ ಕೂಡ ಹೀಗೆ ಶೋಭಿಸ್ತಾ ಇದ್ರು ಕೂಡ ಒಳಗೆ ಸರ್ಪರಾಜನ ಪ್ರವೇಶದಿಂದ ನೀರು ಹಾಳಾಗಿದೆ. ಇದನ್ನ ನಿಗ್ರಹ ಮಾಡಬೇಕು. ಹೇಗೆ ಮೋಡದಂತ ಬಣ್ಣವನ್ನ ಪಡೆದ ಸ್ಥಿತಿಯಲ್ಲಿದೆಯೋ, ಮೋಡ ಮಳೆ ಚೆಲ್ಲಿದ ಮೇಲೆ ಹೇಗಾಗುತ್ತೋ ಹಾಗೆ ಅದು ಮತ್ತೆ ಮೊದಲಿನ ಸ್ಥಿತಿಗೆ ಬರಬೇಕು ಅನ್ನೋದನ್ನು ಯೋಚಿಸಿ ವ್ರಜದ ಎಲ್ಲ ಜನಕ್ಕೆ ಉಪಭೋಗ್ಯಕ್ಕೆ ಯೋಗ್ಯವಾದದ್ದು ಈ ನಾಗ ಇದನ್ನ ಎಲ್ಲರ ಮೇಲೆ ತನ್ನ ಹಠವನ್ನು ಸಾಧಿಸಿ ಸಿಗದಂತೆ ಮಾಡಿದೆ. ಆದ್ರಿಂದಾಗಿ ಎಲ್ಲ ಪ್ರಾಣಿಗಳು ಸುಖವಾಗಿ ಸಂಚಾರ ಮಾಡಬೇಕು. ಎಲ್ಲ ಪ್ರಾಣಿಗಳಿಗೂ ತೀರ್ಥದಷ್ಟು ಪವಿತ್ರವಾದ ಈ ನೀರು ಅವುಗಳಿಗೆ ಆಶ್ರಯವಾಗಬೇಕು. ಆದ್ರಿಂದಾಗಿ ನಾನು ಇಲ್ಲಿ ವಾಸ ಮಾಡಬೇಕು ಅಂತ ಭಾಂಡೀರ ಜಾಗದ ಪ್ರದೇಶವನ್ನು ಪ್ರವೇಶಿಸಿದ್ದೇನೆ. ಅದಕ್ಕಾಗಿಯೇ ನಾನು ಗೋಪಜನ್ಮವನ್ನು ತಾಳಿದ್ದು ಕೂಡ. ನನ್ನ ಒಂದು ಉದ್ದೇಶ ಮಾಲಿನ್ಯವನ್ನು ತಡೆಗಟ್ಟುವುದು ಹೇಗೆ ಅಂತ ಲೋಕಕ್ಕೆ ತೋರಬೇಕಾದದ್ದು ಕೂಡ ನನ್ನ ಕರ್ತವ್ಯ. ಅದರಿಂದಾಗಿ ಎಲ್ಲ ಕಾರಣಗಳಿಂದ ತಮ್ಮ ಸ್ಥಾನವನ್ನು ತೊರೆದು ಬಂದಿರುವವರ ನಿಗ್ರಹವನ್ನು ಮಾಡುವುದು, ದುರಾತ್ಮರನ್ನ ತಮ್ಮ ತಮ್ಮ ಸ್ಥಾನದಲ್ಲೇ ಇರುವಂತೆ ಅವರಿಗೆ ಬುದ್ಧಿವಾದ ಹೇಳುವುದು ಕೂಡ ನನ್ನ ಉದ್ದೇಶ ಅಂತ ಹೇಳಿ ಅಲ್ಲೇ ಇದ್ದ ಕದಂಬ ವೃಕ್ಷವನ್ನು ಏರಿ ಮಗುವಿನಂದದಿ ಆಟ ಆಡುವ ನೆಪವನ್ನು ಒಡ್ಡಿ ಘೋರವಾದಂತಹ ಮಡುವಿನೊಳಗೆ ನೆಗೀಬೇಕು ಅಂತ ಕೃಷ್ಣ ಕಾಲಿಯನನ್ನ ನಿಗ್ರಹಿಸುವುದಕ್ಕಾಗಿ ಯೋಚಿಸಿದ. ಹೀಗೆ ತನ್ನ ತೋಳ್ಬಲವನ್ನ ಲೋಕದಲ್ಲಿ ಪ್ರಸಿದ್ಧಿಗೊಳಿಸುವುದಕ್ಕಾಗಿ ಆ ಕದಂಬ ವೃಕ್ಷದ ಭಾಗಕ್ಕೆ ಹೊರಟ ಅನ್ನುವಲ್ಲಿಗೆ ಮಹಾಭಾರತದ ಕೆಳಭಾಗದ ಹರಿವಂಶದ ವಿಷ್ಣು ಪರ್ವದ ಬಾಲಚರಿತ ಎನ್ನುವುದರಲ್ಲಿ ಬಂದ ಯಮುನೆಯ ವರ್ಣನೆಯ 11ನೆಯ ಅಧ್ಯಾಯ ಮುಕ್ತಾಯಗೊಂಡಿತು. ಮುಂದೆ ವೈಶಂಪಾಯನರು ಮತ್ತೆ ಈ ಕಥೆಯನ್ನ ಮುಂದುವರಿಸ್ತಾರೆ. ನದಿ ತೀರಕ್ಕೆ ಪ್ರವೇಶ ಮಾಡ್ತಾನೆ ಅನ್ನುವ ಭಾಗ ಮುಂದಿನ 12ನೇ ಅಧ್ಯಾಯದಲ್ಲಿ ಬರುತ್ತೆ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.